ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ಮಾಸ ಭವಿಷ್ಯ, ವಾರ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಇಂದು 8 ಮೇ 2026ರ ದಿನದ ವಿಶೇಷ ಪಂಚಾಂಗ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಂವತ್ಸರ ಪರಾಭ ಸಂವತ್ಸರ ಉತ್ತರಾಯಣ ಇರುತ್ತೆ. ಋತು ವಸಂತ ಋತು, ಮಾಸ ವೈಶಾಖ ಮಾಸ, ಪಕ್ಷ ಕೃಷ್ಣ ಪಕ್ಷ. ಪ್ರಮುಖ ಕಾಲಗಣಗಳೇ ನೋಡೋದಾದ್ರೆ ಪಂಚಾಂಗದ 5 ಅಂಗಗಳ ವಿವರ ನೋಡೋದಾದ್ರೆ ತಿಥಿ ಸಪ್ತಮಿ ತಿಥಿ ಸಂಜೆ 5:42 ಇರುತ್ತೆ. ಅದ ನಂತರ ಅಷ್ಟಮಿ ಆರಂಭ ಆಗತ್ತೆ. ಇನ್ನು ಸಪ್ತಮಿ ಮಿತ್ರ ಸಂಜ್ಞಾಕ ತಿಥಿಯಾಗಿದ್ದು ಶುಭ ಕಾರ್ಯಗಳಿಗೆ ಬಹಳ ಪ್ರಸ್ತುತವಾದ ದಿನ ಅಂತ ಹೇಳಬಹುದು. ಟೈಮಿಂಗ್ಸ್ನು ಅಷ್ಟೇ. ನಕ್ಷತ್ರ ಶ್ರವಣ ನಕ್ಷತ್ರ ಬರುತ್ತೆ ಮಧ್ಯಾಹ್ನ 1:14 ನಂತರ 14ರವರೆಗೆ. ನಂತರ ಧನಿಷ್ಠ ನಕ್ಷತ್ರ ಬರುತ್ತೆ. ಇನ್ನು ಶ್ರವಣ ನಕ್ಷತ್ರ ಅಧಿಪತಿ ಚಂದ್ರ ಮತ್ತೆ ದೇವತೆ ವಿಷ್ಣು ಆಗಿರೋದ್ರಿಂದ ಇದು ಜ್ಞಾನ ಮತ್ತೆ ಕಲಿಕೆಗೆ ಬಹಳ ಅತ್ಯುತ್ತಮ ಅಂತ ಹೇಳ್ಬಹುದು. ಇನ್ನು ಯೋಗ ಶುಭ ಯೋಗ ಸಂಜೆ 6:15ರವರೆಗೆ ಇರುತ್ತೆ. ಅದಾದ್ಮೇಲೆ ಶುಕ್ಲ ಯೋಗ ಬರುತ್ತೆ. ಇನ್ನು ಭದ್ರ ಬೆಳಗ್ಗೆ 6:58ಕ್ಕೆ 58ರ ತನಕ. ನಂತರ ಭವಕರಣ ಬರುತ್ತೆ. ಇನ್ನು ವಾರ ಶುಕ್ರವಾರ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಸೌಂದರ್ಯವರ್ಧಕ ಕಾರ್ಯಗಳಿಗೆ ಬಹಳ ಉತ್ತಮ ದಿನ ಅಂತ ಹೇಳಬಹುದು. ಇನ್ನು ಚಂದ್ರೋದಯ ಮತ್ತೆ ಸೂರ್ಯೋದಯ ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ 5:56ಕ್ಕೆ, ಸೂರ್ಯಾಸ್ತ ಸಂಜೆ 6:42ಕ್ಕೆ, ಚಂದ್ರೋದಯ ರಾತ್ರಿ 11:58ಕ್ಕೆ, ಚಂದ್ರಾಸ್ತ ಬೆಳಗ್ಗೆ 10:45ಕ್ಕೆ. ಇನ್ನು ಶುಭ ಮುಹೂರ್ತಗಳು ನೋಡೋದಾದ್ರೆ ನಿಮ್ಮ ಹೊಸ ಕೆಲಸ ಏನಾದರೂ ಆರಂಭ ಮಾಡಬೇಕು ಅಥವಾ ದೈವಿಕ ಕಾರ್ಯಗಳಿಗೆ ಒಳ್ಳೆ ಸಮಯ ಬೇಕು ಅನ್ನೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:51ರಿಂದ 12:42ರವರೆಗೆ. ಇದು ದಿನದ ಅತ್ಯಂತ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ 2:24ರಿಂದ 3:15ರವರೆಗೆ. ಬ್ರಹ್ಮ ಮುಹೂರ್ತ ಮುಂಜಾನೆ 4:18ರಿಂದ 5:07ರವರೆಗೆ. ಅಮೃತ ಕಾಲ ಬೆಳಗ್ಗೆ 6:40ರಿಂದ 8:12ರವರೆಗೆ. ಇನ್ನು ಅಶುಭ ಸಮಯಗಳು, ಈ ಸಮಯದಲ್ಲಿ ಮುಖ್ಯವಾದ ನಿರ್ಧಾರನ ತೆಗೆದುಕೊಳ್ಳಕ್ ಹೋಗಬೇಡಿ ಅಥವಾ ಹೊಸ ಹೂಡಿಕೆ ಮಾಡಲು ತಪ್ಪಿಸುವುದನ್ನು ರೂಢಿ ಮಾಡಿ. ರಾಹುಕಾಲ ಬೆಳಗ್ಗೆ 10:44ರಿಂದ 12:20ರವರೆಗೆ. ಗುಳಿಕ ಕಾಲ ಬೆಳಗ್ಗೆ 7:32ರಿಂದ 9:08ರವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 3:31ರಿಂದ 5:07ರವರೆಗೆ. ಇನ್ನು ದುರ್ಮುಹೂರ್ತ ಬೆಳಗ್ಗೆ 8:29ರಿಂದ 9:20ರವರೆಗೆ ಮತ್ತೆ ಮಧ್ಯಾಹ್ನ 12:42ರಿಂದ 1:33ರವರೆಗೆ. ಗ್ರಹಗಳ ಸ್ಥಿತಿ ಮತ್ತೆ ಫಲ ನೋಡೋದಾದ್ರೆ ಸೂರ್ಯ ಮೇಷರಾಶಿಯಲ್ಲಿರ್ತಾನೆ, ಕೃತಿಕಾ ನಕ್ಷತ್ರ ಆಗುತ್ತೆ ಇವತ್ತು. ಆಮೇಲೆ ಚಂದ್ರ ಮಕರ ರಾಶಿಯಲ್ಲಿರ್ತಾನೆ, ಶ್ರವಣ ನಕ್ಷತ್ರ. ಹಾಗೆ ಗುರು ಮಿಥುನ ರಾಶಿಯಲ್ಲಿ, ಶನಿ ಮೀನ ರಾಶಿಯಲ್ಲಿ ಇರ್ತಾನೆ. ವಿಶೇಷ ಫಲ ಏನಾದ್ರೂ ನೋಡೋದಾದ್ರೆ ಚಂದ್ರನು ಮಕರ ರಾಶಿಯಲ್ಲಿರೋದ್ರಿಂದ ಇವತ್ತು ಭೂಮಿ ಅಥವಾ ಆಸ್ತಿ, ಸ್ಥಿರಾಸ್ತಿ, ವ್ಯವಹಾರ ಸಂಬಂಧಿತ ಚಿಂತೆಗಳು ಬಹಳ ಫಲಪ್ರದವಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತೆ ಸಂಶೋಧಕರಿಗೆ ಬಹಳ ಅನುಕೂಲಕರ ದಿನ ಅಂತ ಹೇಳಬಹುದು. ಇನ್ನು ದಿನದ ವಿಶೇಷತೆ ಧಾರ್ಮಿಕ ಮಹತ್ವ ನೋಡೋದಾದ್ರೆ ವೈಶಾಖ ಮಾಸದಲ್ಲಿ ಬರುವ ಶುಕ್ರವಾರ ಮಹಾಲಕ್ಷ್ಮಿ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನ. ಇಂದು ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾಸ ಸ್ತೋತ್ರ ಪಠಿಸೋದ್ರಿಂದ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಾಗತ್ತೆ. ಇನ್ನು ಶ್ರವಣ ನಕ್ಷತ್ರದ ಶಾಂತಿ ಮಾಡಿಸಿದ್ರೆ, ಶ್ರವಣ ನಕ್ಷತ್ರದಲ್ಲಿ ಜನಿಸಿದವರು ಅಥವಾ ಈ ನಕ್ಷತ್ರದ ಪ್ರಭಾವ ಇರೋರು ವಿಷ್ಣು ಸಹಸ್ರನಾಮ ಪಠಿಸುವುದು ಬಹಳ ಉತ್ತಮ. ಇನ್ನು ಸಪ್ತಮಿ ತಿಥಿ ಇದು ಸೂರ್ಯ ದೇವನಿಗೆ ಪ್ರಿಯವಾದ ತಿಥಿ. ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು ಆರೋಗ್ಯ ಶುಭಕಾರಿ ಆಗತ್ತೆ. ಇನ್ನು ದೈನಂದಿನ ರಾಶಿಗಳ ಫಲಾಫಲವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇನೆ. ಇವತ್ತು 8 ಮೇ 2026ರ ರಾಶಿ ಚಕ್ರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ನಕ್ಷತ್ರ ಮಂಡಲದಲ್ಲಿ ಮೇಷರಾಶಿಯು ಮೊದಲನೇ ರಾಶಿಯಾಗಿದೆ. ಇದರ ಅಧಿಪತಿ ಮಂಗಳ ಆಗಿರೋದ್ರಿಂದ ಇವತ್ತು ಚಂದ್ರನು ಮಕರ ರಾಶಿಯಲ್ಲಿ ಅಂದ್ರೆ ಮೇಷರಾಶಿಯಿಂದ 10ನೇ ಮನೆಯಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮ್ಮ ವೃತ್ತಿ ಮತ್ತೆ ಸಾಮಾಜಿಕ ಜೀವನದಲ್ಲಿ ಗೌರವ ಹೆಚ್ಚಾಗತ್ತೆ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಇಂದು ಮೇಷರಾಶಿ ವೃತ್ತಿ ರಂಗದಲ್ಲಿ ಅತ್ಯಂತ ಮಹತ್ವವಾದ ದಿನ. 10ನೇ ಮನೆಯಲ್ಲಿ ಚಂದ್ರನ ಸಂಚಾರ ರಾಜಯೋಗ ಸದೃಶ ಫಲಗಳನ್ನು ಕೊಡುತ್ತೆ.
ಇನ್ನು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನ ಮೆಚ್ಚುತ್ತಾರೆ. ನೀವು ದೀರ್ಘಕಾಲದಿಂದ ಕಾಯ್ತಿರೋ ಪ್ರಮೋಷನ್ನು ಅಥವಾ ಟ್ರಾನ್ಸ್ಫರು ಇವತ್ತು ಸುಲಭವಾಗಿ ಲಭಿಸುವ ಸಾಧ್ಯತೆ ಇದೆ. ಇನ್ನು ಅಸೂಯೆ ಪಡುವ ಸಹೋದ್ಯೋಗಿಗಳಿಂದ ದೂರ ಇರಬೇಕು. ನೀವು ನಿಮ್ಮ ಯಶಸ್ಸನ್ನು ಕಂಡು ಅವರು ಅಡೆತಡೆ ಉಂಟು ಮಾಡಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಅದನ್ನು ಮೆಟ್ಟಿ ನಿಲ್ಬೇಕು. ಇನ್ನು ಹೊಸ ಉದ್ಯೋಗ ಹುಡುಕಾಟದಲ್ಲಿರೋರಿಗೆ ಇವತ್ತು ದೊಡ್ಡ ಕಂಪನಿಗಳಿಂದ ಕರೆ ಬರೋ ಸಾಧ್ಯತೆ ಇದೆ, ಅಥವಾ ಇಂಟರ್ವ್ಯೂನಲ್ಲಿ ಯಶಸ್ವಿ ನಿಮ್ಮದೇ ಆಗತ್ತೆ. ವ್ಯವಹಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಲಾಭದ ದಿನ ಇವತ್ತು. ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾರ್ಡ್ವೇರ್, ರಿಯಲ್ ಎಸ್ಟೇಟು ಮತ್ತೆ ತಾಂತ್ರಿಕ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನ ಲಾಭ ಸಿಗತ್ತೆ. ಇನ್ನು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಮಧ್ಯಾಹ್ನದ ನಂತರ ಸಮಯ ಅಂದ್ರೆ ಅಭಿಜಿತ್ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಆತುರ ಪಡದೆ ದೀರ್ಘಕಾಲದ ಹೂಡಿಕೆ ಬಗ್ಗೆ ಯೋಚನೆ ಮಾಡಬೇಕು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಮನೆಯ ಅಲಂಕಾರಿಕ ವಸ್ತುಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ, ಕಡಿಮೆ ಮಾಡಿ. ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣ ಇದೆ, ಆದರೆ ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಸ್ವಲ್ಪ ನಿಮ್ಮ ಸಂಗಾತಿಯೋಗಿ ಸಮಯ ಕೊಡೋದು ಬಹಳ ಒಳ್ಳೆಯದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ವಾದ ಮಾಡೋದಕ್ಕಿಂತ ಮೌನವಾಗಿದ್ದು ಮತ್ತೆ ಅವರ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಂಡು ನಡೆದ್ರೆ ಇಂದಿನ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅವರ ಮಾರ್ಗದರ್ಶನ ನಿಮ್ಮ ವೃತ್ತಿ ಜೀವನದಲ್ಲಿರೋ ಗೊಂದಲಗಳನ್ನು ಪರಿಹರಿಸುತ್ತೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರೋ ಸೂಚನೆ ಇದೆ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನವಾಗಿದ್ದು ಪ್ರವಾಸ ಯೋಜನೆ ಹಾಕಿಕೊಳ್ಳಬಹುದು ಇವತ್ತು ನೀವು. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಮಂಗಳನ ಪ್ರಭಾವದಿಂದ ಹೆಚ್ಚು ಶಕ್ತಿಯುತರಾಗಿ ಇರ್ತೀರ. ಸ್ವಲ್ಪ ತಲೆನೋವು ಅಥವಾ ರಕ್ತದೊತ್ತಡ ಸಮಸ್ಯೆ ಇರೋರು ಹುಷಾರಾಗಿರಿ. ಕೆಲಸದ ಒತ್ತಡದಿಂದ ರಾತ್ರಿ ನಿದ್ದೆ ಕೊರತೆ ಉಂಟಾಗಬಹುದು. ಹೊರಗಿನ ಜಂಕ್ ಫುಡ್ ಸೇವನೆಯನ್ನ ಸ್ವಲ್ಪ ತಪ್ಪಿಸ್ಬೇಕು. ಆದಷ್ಟು ಹಸಿರು ತರಕಾರಿ, ನೀರು ಕುಡಿಯೋದು ಇದನ್ನ ಪಾಲಿಸಿ. ಇನ್ನು ಧ್ಯಾನ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಚಂಚಲ ಕಡಿಮೆ ಆಗುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಇವತ್ತು ಮಿಶ್ರ ಫಲಗಳಿಂದ ಕೂಡಿದೆ. ಶ್ರವಣ ನಕ್ಷತ್ರದ ಪ್ರಭಾವದಿಂದ ಏಕಾಗ್ರತೆ ಹೆಚ್ಚಾಗತ್ತೆ. ಕಠಿಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಸಹಾಯನ ನೀವು ಪಡಿಬೇಕಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಇವತ್ತು ಹೆಚ್ಚಿನ ಸಮಯ ರಿವಿಷನ್ಗೆ ಮೀಸಲಿಡಬೇಕು. ವಿದೇಶಿ ಶಿಕ್ಷಣದ ಕನಸು ಕಾಣ್ತಿರೋರಿಗೆ ಇವತ್ತು ಒಳ್ಳೆ ಶುಭ ವಾರ್ತೆ ಬರೋ ಚಾನ್ಸಸ್ ಇದೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಬಿಳಿ, ಅದೃಷ್ಟ ಸಂಖ್ಯೆ 195, ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಬೆಳಗ್ಗೆ ಸ್ನಾನ ಆದ್ಮೇಲೆ ಹನುಮಂತನಿಗೆ ಕೆಂಪು ಹೂ ಅರ್ಪಿಸಬೇಕು. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಇನ್ನು ಬಡವರಿಗೆ, ಅಗತ್ಯವಿರೋರಿಗೆ ಬೆಲ್ಲ ಅಥವಾ ಕೆಂಪು ಬೇಳೆ ದಾನ ಮಾಡಬೇಕು. ಬೆಳಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸೋದು ನಿಮ್ಮ ತೇಜಸ್ಸು ಮತ್ತೆ ಆರೋಗ್ಯನ ವೃದ್ಧಿ ಮಾಡುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ 2026 ಮೇ 8 ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನ. ಗ್ರಹಗತಿಗಳು ನಿಮ್ಮ ಪರವಾಗಿಯೇ ಇದೆ. ಕೋಪ, ಆತುರ ಇವೆರಡೂ ಬಿಡಬೇಕು. ಯಶಸ್ಸು ಖಂಡಿತ ನಿಮ್ದಾಗತ್ತೆ. ಆಮೇಲೆ ನಿಮ್ಮ ಮಾತು ಮೃದುವಾಗಿರ್ಬೇಕು. ಇದರಿಂದ ಕಳೆದು ಹೋದ ಸಂಬಂಧಗಳು ಮತ್ತೆ ಚಿಗುರತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅತ್ಯಂತ ಪ್ರಗತಿಪರ ಹಾಗೂ ಸುಸಮಯವಾಗಲಿದೆ. ವೃಷಭ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಇವತ್ತು ಶುಕ್ರವಾರವೇ ಆಗಿರೋದ್ರಿಂದ ನಿಮಗೆ ವಿಶೇಷ ಸೌಲಭ್ಯ ಸಿಗುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ನಿಮಗೆ ಆರ್ಥಿಕವಾಗಿ ಲಕ್ಷ್ಮಿ ಯೋಗದ ಫಲ ಇದೆ. ವೃಷಭ ರಾಶಿಯವರಿಗೆ ಬರ್ಬೇಕಾಗಿರೋ ಹಳೆ ಬಾಕಿ ಹಣ ಇವತ್ತು ನಿಮ್ಮ ಕೈ ಸೇರತ್ತೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಲಾಭದ ಸೂಚನೆ ಇದೆ. ಇನ್ನು ಬಂಗಾರ, ಬೆಳ್ಳಿ ಇದ್ರ ಮೇಲೆ ಏನಾದ್ರೂ ನೀವು ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ಭೂಮಿ ಅಥವಾ ಮನೆ ಖರೀದಿ ಮಾತುಕತೆಗೆ ಬಹಳ ಅಂತಿಮ ಹಂತಕ್ಕೆ ತಲುಪತ್ತೆ. ಇನ್ನು ನಿಮ್ಮ ಸುಖ ಸೌಲಭ್ಯಕ್ಕೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗೆ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿ ಕ್ಷೇತ್ರದಲ್ಲಿ ಇವತ್ತು ನೀವು ತಾಳ್ಮೆ ಮತ್ತು ಸೃಜನಶೀಲತೆಯಿಂದ ಇರಬೇಕಾಗತ್ತೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಹೆಚ್ಚಾಗತ್ತೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ಕೂಡ ಕೊಡ್ತಾರೆ. ಇದು ನಿಮ್ಮ ಮುಂದಿನ ಪ್ರಮೋಷನ್ಗೆ ಒಳ್ಳೇದಾಗತ್ತೆ. ಇನ್ನು ಬಟ್ಟೆ, ಆಭರಣ, ಸುಗಂಧ ದ್ರವ್ಯ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡೋರಿಗೆ ಇವತ್ತು ಭರ್ಜರಿ ವ್ಯಾಪಾರ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ನಂಬಿಕೆನ ಉಳಿಸ್ಕೋತೀರಾ.
ಇನ್ನು ಸಿನಿಮಾ, ಸಂಗೀತ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಹೊಸ ಅವಕಾಶ ಹುಡುಕೊಂಡು ಬರುತ್ತೆ ಅಂದ್ರೆ ತಪ್ಪಾಗಲ್ಲ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಸಂಭ್ರಮದ ವಾತಾವರಣ ಇರುತ್ತೆ ಕುಟುಂಬದಲ್ಲಿ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಸಬಹುದು ಅಥವಾ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಸಹಕಾರ ಸಿಗತ್ತೆ. ಆಮೇಲೆ ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳಿತೀರಾ. ಮನಸ್ತಾಪದಲ್ಲಿ ಇಂದು ಅವು ದೂರವಾಗಿ ಪ್ರೀತಿ ಕೂಡ ಹೆಚ್ಚಾಗತ್ತೆ. ಇನ್ನು ಪ್ರೇಮಿಗಳಿಗೆ ಬಹಳ ಇಂದು ಮದುವೆ ಪ್ರಸ್ತಾಪ ಇಡಲು ಅತ್ಯುತ್ತಮ ದಿನ. ಪ್ರವಾಸಕ್ಕೆ ಹೋಗುವ ಸಂಭವ ಕೂಡ ಇದೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಬಹಳ ಉತ್ತಮವಾಗಿರುತ್ತೆ. ಅತಿಯಾದ ಕೆಲಸದ ಒತ್ತಡ ಬೇಡ. ಕಣ್ಣಿನ ಸಮಸ್ಯೆ ಅಥವಾ ಗಂಟಲು ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಕಾಡಬಹುದು. ಶೀತ ಪದಾರ್ಥ ಸೇವನೆ ಕಡಿಮೆ ಮಾಡಬೇಕು. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡೋದು ನಿಮ್ಮ ಮನಸ್ಸಿನ ಶಾಂತಿ ಕಾಪಾಡುತ್ತೆ. ಇಂದಿನ ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ತಿಳಿ ನೀಲಿ ಮತ್ತೆ ಹಸಿರು. ಅದೃಷ್ಟ ಸಂಖ್ಯೆ 2, 6, 7. ಅದೃಷ್ಟ ದಿಕ್ಕು ದಕ್ಷಿಣ. ಇನ್ನು ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅಂದ್ರೆ ಯೋಗಗಳನ್ನ ಹೆಚ್ಚಿಸಲು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಬಿಳಿ ಹೂವು ಅರ್ಪಿಸೋದು, ಪಾಯಸನ ನೈವೇದ್ಯ ಮಾಡಿ ಅರ್ಪಿಸೋದು ಬಹಳ ಶ್ರೇಯಸ್ಕರ. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿ ಸಣ್ಣ ಹೆಣ್ಣು ಮಕ್ಕಳಿಗೆ ಹಂಚಿ. ಆಮೇಲೆ ಓಂ ಶುಂ ಶುಕ್ರಾಯ ನಮಃ ಮಂತ್ರನ 108 ಬಾರಿ ಜಪಿಸಿ. ವೃಷಭ ರಾಶಿಯವರಿಗೆ ಇವತ್ತು ಮಾತಿನಲ್ಲಿ ಮೃದುತ್ವ ಇರಬೇಕು. ಹಠಮಾರಿತನನ ಬಿಟ್ಟು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಈ ದಿನ ನಿಮ್ಮ ಪಾಲಿಗೆ ಅದ್ಭುತವಾಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ. ನೀವು ಬುದ್ಧಿವಂತಿಕೆ, ಸಂವಹನ ಮತ್ತೆ ವ್ಯಾಪಾರದ ಕಾರಕ ಇದು. ಇಂದು ಚಂದ್ರನು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ. ಇದು ನೀವು ಮಾಡೋ ಕೆಲಸ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಆಮೇಲೆ ಕೆಲಸದಲ್ಲಿ ಧೈರ್ಯ ಇದ್ರೆ ಮಾತ್ರ ನೀವು ಮುನ್ನಡೆಯಕ್ಕೆ ಸಾಧ್ಯ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಉದ್ಯೋಗ ರಂಗದಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸ್ತೀರಾ. ನಿಮ್ಮ ಮಾತಿನ ಚತುರತೆ ಕಠಿಣವಾದ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ಮೀಟಿಂಗ್ಗಳಲ್ಲಿ ನಿಮ್ಮ ಆಲೋಚನೆಗೆ ಮನ್ನಣೆ ಸಿಗತ್ತೆ. ಇನ್ನು ಅಷ್ಟಮ ಚಂದ್ರನ ಪ್ರಭಾವದಿಂದ ಸ್ವಲ್ಪ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆ ಎದುರಾಗತ್ತೆ. ಅಂದುಕೊಂಡ ಕೆಲಸ ಸಮಯಕ್ಕೆ ಮುಗಿದೇ ಇದ್ರೂ ನಿಮಗೆ ಒತ್ತಡಕ್ಕೆ ಒಳಗಾಗಬೇಕಾಗತ್ತೆ. ತಾಳ್ಮೆಯಿಂದ ಇಂದಿನ ನಿಮ್ಮ ಯಶಸ್ಸನ್ನ ನೀವೇ ಹುಡ್ಕೋಬೇಕು. ಇನ್ನು ನೀವೇನಾದ್ರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಬರಹಗಾರರು, ಶಿಕ್ಷಕರು, ಇಂದು ಹೊಸ ವಿಚಾರ ನಿಮ್ಗೆ ಹೊಳೆಯುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ಹೂಡಿಕೆ ನೋಡೋದಾದ್ರೆ ಸ್ವಲ್ಪ ಮಧ್ಯಮ ಫಲ ಇದೆ ಇವತ್ತು. ಅನಗತ್ಯ ಪ್ರಯಾಣ ಅಥವಾ ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಬಜೆಟ್ ಹಾಕೊಂಡು ಮುನ್ನಡೆದ್ರೆ ಬಹಳ ಚೆನ್ನಾಗಿರುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆ ಅಥವಾ ವಿಮೆ ಮೂಲಕ ನಿರೀಕ್ಷಿಸಿದ ಫಲ ಸಿಗತ್ತೆ. ಆದರೆ ಹೊಸದಾಗಿ ದೊಡ್ಡ ಮೊತ್ತದ ಹಣನ ಸಾಲವಾಗಿ ನೀಡುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭ ಇದೆ. ಪಾಲುದಾರರೊಂದಿಗೆ ಪಾರದರ್ಶಕತೆ ಇರಲಿ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಕುಟುಂಬದ ದೃಷ್ಟಿಯಿಂದ ಇಂದು ನೀವು ಸಮತೋಲನ ಕಾಯ್ದುಕೊಳ್ಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಮನೆಯಲ್ಲಿ ವಾಗ್ವಾದ ಮಾಡಕ್ ಹೋಗ್ಬೇಡಿ. ಹಿರಿಯರ ಮಾತನ್ನು ಗೌರವಿಸಿ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆ ಕೇಳ್ತೀರಾ. ಜೀವನ ಸಂಗಾತಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆಮೇಲೆ ಭಾವನೆಗಳಿಗೆ ಸ್ಪಂದಿಸಬೇಕು. ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗತ್ತೆ. ಹಳೆ ಸ್ನೇಹಿತರ ಭೇಟಿಯಾಗೋ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿಗೆ ಮುದ ಸಿಗತ್ತೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಅಷ್ಟಮ ಚಂದ್ರನ ಸಂಚಾರ ಇರೋದ್ರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ವಾಹನ ಚಲಾಯಿಸುವಾಗ ಅತೀವ ಎಚ್ಚರಿಕೆ ಇರಬೇಕು. ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಇನ್ನು ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಶುದ್ಧವಾದ ಆಹಾರ ನೀರನ್ನು ಸೇವಿಸಿ. ಅತಿಯಾದ ಯೋಚನೆ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಮನಸ್ಸಿಗೆ ಆಯಾಸ ಉಂಟಾಗತ್ತೆ. ಧ್ಯಾನ ಮಾಡೋದು ಇಂದಿನ ದಿನ ಬಹಳ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಶ್ರವಣ ನಕ್ಷತ್ರ ಪ್ರಭಾವದಿಂದ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಆದರೂ ಮನಸ್ಸು ಸ್ವಲ್ಪ ಚಂಚಲವಾಗಿರೋ ಕಾರಣ ಓದನ್ನು ನೆನ್ಪಿಟ್ಕೊಳ್ಳಲು ಕಷ್ಟ ಆಗತ್ತೆ. ಗಣಿತ ಮತ್ತು ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಹಾಕಬೇಕು. ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ. ಅದೃಷ್ಟ ಸಂಖ್ಯೆ 3, 5, 8. ಅದೃಷ್ಟ ದಿಕ್ಕು ಉತ್ತರ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಗಣೇಶನಿಗೆ ದೂರ್ವೆ ಅಥವಾ ಗರಿಕೆ ಅರ್ಪಿಸಿ ಸಂಕಷ್ಟಹರ ಸ್ತೋತ್ರ ಪಠಿಸಬೇಕು. ಇದು ನಿಮ್ಮ ಅಡೆತಡೆನ ನಿವಾರಿಸುತ್ತೆ.
ಇನ್ನು ಪಕ್ಷಿಗಳಿಗೆ ಧ್ಯಾನ, ಧಾನ್ಯಗಳು ಅಥವಾ ನೀರು ಹಾಕೋದು ಬುಧ ಗ್ರಹ ಅನುಗ್ರಹ ಕಡಿಮೆ ಆಗುತ್ತೆ. ಇನ್ನು ಹೆಸರು ಬೇಳೆ ದಾನ ಮಾಡೋದು ಅಥವಾ ಹಸಿರು ಬಣ್ಣದ ವಸ್ತ್ರ ಧರಿಸೋದು ನಿಮಗೆ ಶುಭ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇವತ್ತು ದ್ವಂದ್ವ ಮನಸ್ಥಿತಿಯನ್ನು ಬದಿಗಿಟ್ಟು ನಿರ್ಧಾರ ತೆಗೆದುಕೊಂಡ್ರೆ ಯಾರ್ದೋ ಮಾತನ್ನು ಕೇಳಿ ಆತುರ ಪಡಬೇಡಿ. ನಿಮ್ಮ ಬುದ್ಧಿಗೆ ಮಾತ್ರ ನಿಮ್ಮ ಶಕ್ತಿ ಇರುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವತ್ತು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ಭಾವನಾತ್ಮಕ ಸ್ಥಿತಿ ಇವತ್ತು ಸ್ಥಿರವಾಗಿರುತ್ತೆ. ಈ ದಿನ ಸಿದ್ಧಿಯೋಗ ಇರೋದ್ರಿಂದ ನೀವು ಕೈಗೊಳ್ಳೋ ಕೆಲಸ ಯಶಸ್ಸು ಖಚಿತ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಅತ್ಯಂತ ಸಕ್ರಿಯವಾದ ದಿನ ಇವತ್ತು ನಿಮಗೆ. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಆದರೆ ನಿಮ್ಮ ಚತುರತೆಯಿಂದ ಅದನ್ನು ನೀವು ನಿಭಾಯಿಸ್ತೀರಾ. ಇನ್ನು ಮೇಲಧಿಕಾರಿಗಳು ನಿಮಗೆ ಮೆಚ್ಚುಗೆ ಸಿಗತ್ತೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ನಿಮಗೆ ಶುಭ ವಾರ್ತೆ ಕೇಳ್ತೀರಾ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಲಾಭದ ದಿನ ಇವತ್ತು ಅಂತ ಹೇಳ್ಬಹುದು. ಷೇರು ಮಾರುಕಟ್ಟೆ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಿದ್ರೆ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ದೀರ್ಘಕಾಲದಿಂದ ಬರಬೇಕಿದ್ದ ಹಣ ಇವತ್ತು ನಿಮ್ಮ ಕೈ ಸೇರತ್ತೆ. ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಆದ್ರಿಂದ ಮಿತ ವ್ಯಯ ಮಾಡೋ ಕಡೆ ಗಮನ ಹರಿಸಿ. ಕುಟುಂಬ ಜೀವನ ಮತ್ತೆ ಸಂಬಂಧ ನೋಡೋದಾದ್ರೆ ಸಂಗಾತಿಯೊಂದಿಗೆ ಮಧುರ ಸಂಬಂಧ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಸಂಜೆಯ ವೇಳೆಗೆ ಎಲ್ಲ ಬಗೆಹರಿಯುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಂತೋಷ ತಂದುಕೊಡುತ್ತೆ. ತಂದೆ ತಾಯಿ ಆರೋಗ್ಯ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಅವರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಬೆಂಬಲ ನೀಡುತ್ತೆ. ಇನ್ನು ಪ್ರೀತಿ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಅವಿವಾಹಿತರಿಗೆ ಇಂದು ವಿಶೇಷ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಮಾನಸಿಕ ಮಾತನ್ನು ಪ್ರೀತಿ ಪಾತ್ರರ ಮುಂದೆ ಹೇಳ್ಕೊಳ್ಳೋದೇ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ಈಗಲೇ ಪ್ರೀತಿಯಲ್ಲಿ ವಿವಾಹದ ಬಗ್ಗೆ ಮನೆಯವರ ಮುಂದೆ ಚರ್ಚಿಸಿ ಮುಂದಾಗಬಹುದು. ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಗಳಿದೆ. ಅತಿಯಾದ ಯೋಚನೆಯಿಂದ ರಾತ್ರಿ ನಿದ್ರಾಹೀನತೆ ಉಂಟಾಗಬಹುದು. ಪ್ರಾಣಾಯಾಮ ಮತ್ತೆ ಧ್ಯಾನಕ್ಕೆ ಆದ್ಯತೆ ನೀಡಬೇಕು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಆದ್ರಿಂದ ಹೊರಗಿನ ಆಹಾರ ಸೇವನೆ ಮಾಡೋದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಏಕಾಗ್ರತೆ ಕೊರತೆ ಎದುರಾಗತ್ತೆ. ಕಠಿಣ ವಿಷಯಗಳನ್ನ ಅಭ್ಯಾಸ ಮಾಡಲು ಮುಂಜಾನೆ ಸಮಯವನ್ನು ಬಳಸಿಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಉತ್ತಮ ಮಾರ್ಗದರ್ಶನ ಸಿಗತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆನೆ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲಾಭಿಷೇಕ ಮಾಡಿ. ಬಡವರಿಗೆ ಅಗತ್ಯ ಇರೋರಿಗೆ ಹಾಲನ್ನ ದಾನ ಮಾಡಬೇಕು. ಓಂ ನಮಃ ಶಿವಾಯ ಮಂತ್ರನ 108 ಬಾರಿ ಜಪಿಸಬೇಕು. ಈ ಭವಿಷ್ಯವಾಣಿ ನಿಮಗೆ ಬಹಳ ಸುಖವನ್ನು ತಂದುಕೊಡತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಅಧಿಪತಿ ಸೂರ್ಯ. ಇವತ್ತು ಸೂರ್ಯನ ಚಲನೆ ಮತ್ತೆ ಗ್ರಹಗತಿಗಳ ಆಧಾರದ ಮೇಲೆ ನಿಮ್ಮ ದಿನ ಹೇಗಿದೆ ಅಂತ ನೋಡೋಣ ಬನ್ನಿ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಗುಣ ಹೊಂದಿರೋರು. ಇವತ್ತು ಚಂದ್ರನ ಸ್ಥಾನ ನಿಮ್ಮ ರಾಶಿಗೆ ಪೂರಕವಾಗಿರುತ್ತೆ. ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತೆ. ನೀವೇ ಕೈಗೊಳ್ಳುವ ಪ್ರತಿಯೊಂದು ಪ್ರಯತ್ನದಲ್ಲೂ ನಿರ್ಧಾರ ಸ್ಪಷ್ಟತೆ ಇರುತ್ತೆ. ಆಮೇಲೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯ ಕೂಡ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಮನ್ನಣೆ ಸಿಗತ್ತೆ. ಮೇಲಧಿಕಾರಿಗಳು ನಿಮ್ಮ ಕ್ರಿಯಾಶೀಲತೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇನ್ನು ಪ್ರಮೋಷನ್ಗಾಗಿ ನೀವೇನಾದ್ರೂ ಕಾಯ್ತಾ ಇದ್ರೆ ಇವತ್ತು ಶುಭ ಸುದ್ದಿ ಕೇಳ್ತೀರಾ. ಇನ್ನು ಕೆಲಸ ಹುಡುಕಾಟದಲ್ಲಿರೋರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರುತ್ತೆ. ಸಂದರ್ಶನದಲ್ಲಿ ಯಶಸ್ಸು ಕೂಡ ನಿಮ್ದಾಗತ್ತೆ. ಇನ್ನು ಕಚೇರಿಯಲ್ಲಿ ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕು. ನಿಮ್ಮ ಕೆಲಸದ ಮೇಲೆ ಮಾತ್ರ ನೀವು ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಸಕಾಲ. ಆದರೆ ಹಿರಿಯರ ಸಲಹೆ ಮಾತ್ರ ಪಡೆಯೋದನ್ನು ಮರಿಬೇಡ್ರಿ. ಮತ್ತೆ ಹಳೆ ಬಾಕಿ ಹಣ ಇವತ್ತು ವಾಪಸ್ ಬರೋ ಚಾನ್ಸಸ್ ಇದೆ. ಹೊಸ ವ್ಯವಹಾರ ಆರಂಭಿಸಕ್ಕೆ ಯೋಚನೆ ಹಾಕೊಂಡಿದ್ರೆ ಇದು ಒಳ್ಳೆ ಹೆಜ್ಜೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಅದನ್ನ ಮಾತುಕತೆ ಮೂಲಕ ಬಗೆಹರಿಸ್ಕೋಬೇಕು.
ಕುಟುಂಬ ಜೀವನ ನೋಡೋದಾದ್ರೆ ಸಂತೋಷದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಹೆಚ್ಚಾಗತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಬಗ್ಗೆ ಚರ್ಚೆ ನಡೆಸ್ತೀರಾ. ತಂದೆಯವರ ಆರೋಗ್ಯ ಸ್ವಲ್ಪ ಗಮನ ಹರಿಸೋದು ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ರಗತಿ ಕಂಡು ನಿಮಗೆ ಬಹಳಷ್ಟು ಹೆಮ್ಮೆ ಬರುತ್ತೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಇವತ್ತು ಬಹಳ ರೊಮ್ಯಾಂಟಿಕ್ ದಿನ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ನಿಮಗೆ ಸಿಗತ್ತೆ. ನಿಮ್ಮ ಮನಸ್ಸಿನ ಮಾತು ಹೇಳ್ಕೊಳ್ಳೋಕ್ಕೆ ಬಹಳ ಒಳ್ಳೆಯ ದಿನ. ವಿವಾಹದ ಮಾತುಕತೆ ಕೂಡ ಮುಂದುವರಿಯುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲ ಅನುಭವಿಸ್ತೀರಾ. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ದೇಹಕ್ಕೆ ಆಯಾಸ ಮತ್ತೆ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದು, ವಿಶ್ರಾಂತಿ ಪಡೆಯೋದು ಬಹಳ ಒಳ್ಳೆಯದು. ಇನ್ನು ಕಣ್ಣಿನ ಸಮಸ್ಯೆ ಇರೋರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತೆ ಬಂಗಾರ. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ ಸೂರ್ಯನಿಗೆ ಓಂ ಸೂರ್ಯಾಯ ನಮಃ ಮಂತ್ರನ 108 ಬಾರಿ ಜಪಿಸ್ಬೇಕು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಇನ್ನು ಮನಸ್ಸಿನ ಶಾಂತಿಗಾಗಿ ಗಾಯತ್ರಿ ಮಂತ್ರನ ಪಠಿಸ್ಬೇಕು. ಆಮೇಲೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿ ದಾನ ಮಾಡೋದು ಬಹಳ ಪುಣ್ಯದ ಕೆಲಸ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಅಭಿವೃದ್ಧಿ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಧೈರ್ಯ ಮತ್ತು ಜಾಣ್ಮೆಯಿಂದ ಕಠಿಣ ಸವಾಲು ಎದುರಿಸ್ತೀರಾ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗತ್ತೆ. ಆದ್ರೂ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಅನಗತ್ಯ ವಾದದಿಂದ ದೂರ ಇದ್ರೆ ನಿಮ್ಮ ಶಾಂತಿನ ನೀವು ಕಾಪಾಡ್ಕೊಳ್ತೀರಾ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಇಂದಿನ ಗ್ರಹಗತಿಗಳು ನಿಮ್ಮ ಮೇಲೆ ಯಾವ ತರ ಪರಿಣಾಮ ಬೀಳತ್ತೆ ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿ ಸ್ವಭಾವತಃ ಬುದ್ಧಿವಂತರು, ವಿಶ್ಲೇಷಣಾತ್ಮಕ ಮನೋಭಾವನ ಹೊಂದಿರೋರು, ಶಿಸ್ತುಬದ್ಧ ಜೀವನಕ್ಕೆ ಇಷ್ಟಪಡೋರು. ಈ ತಿಂಗಳು ಮೇ ತಿಂಗಳಲ್ಲಿ ಶುಕ್ರವಾರದ ದಿನ ನಿಮ್ಮ ಪಾಲಿಗೆ ಹೊಸ ಆಯಾಮ ತಂದುಕೊಡತ್ತೆ ಅಂದ್ರೆ ತಪ್ಪಾಗಲ್ಲ. ವೃತ್ತಿ ಜೀವನ ಮತ್ತೆ ಉದ್ಯೋಗ ನೋಡೋದಾದ್ರೆ ಇವತ್ತು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತೆ. ಬುಧನ ಪ್ರಭಾವ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಹೆಚ್ಚಾಗತ್ತೆ. ನೀವೇನಾದ್ರೂ ಸಾಫ್ಟ್ವೇರು, ತಾಂತ್ರಿಕ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೊಸ ಪ್ರಾಜೆಕ್ಟ್ ನಿಮಗಾಗಿ ಹುಡುಕೊಂಡು ಬರುತ್ತೆ. ಇನ್ನು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಲಾಭ ಇದೆ. ಇನ್ನು ಶಿಕ್ಷಕರಿಗೆ ಅಥವಾ ಉಪನ್ಯಾಸಕರಿಗೆ ಇವತ್ತು ಬಹಳ ಗೌರವದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಸಲಹೆ ಸಂಸ್ಥೆಗಳಿಗೆ ದೊಡ್ಡ ಬದಲಾವಣೆನ ತಂದುಕೊಡುತ್ತೆ. ಇನ್ನು ಪ್ರಮೋಷನ್ಗೆ, ಟ್ರಾನ್ಸ್ಫರ್ಗೆ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಬಹಳ ದಿನದಿಂದ ಕಾಯ್ತಾ ಇದ್ರೆ ಇವತ್ತು ಒಳ್ಳೆ ಸುದ್ದಿ ಕೇಳ್ತೀರಾ. ಶುಭ ಸುದ್ದಿ ನಿಮ್ಮ ಪರವಾಗತ್ತೆ. ವ್ಯವಹಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಕ್ಕೆ ಏರಿಳಿತನ ಗಮನದಲ್ಲಿ ಇಟ್ಕೋಬೇಕು. ಹಾಗೆ ತರಾತುರಿ ನಿರ್ಧಾರನ ಮಾಡಬಾರ್ದು. ಇನ್ನು ಆಭರಣ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ. ಹಳೆ ಸಾಲ ತೀರಿಸಲು ಒಳ್ಳೆ ದಿನ ಇವತ್ತು, ಅಥವಾ ಹೊಸ ಯೋಜನೆ ರೂಪಿಸಲು ಬಹಳ ಪೂರಕವಾದ ದಿನ. ಅನಗತ್ಯ ಖರ್ಚನ್ನ ಕಡಿಮೆ ಮಾಡಬೇಕು. ಕುಟುಂಬ ಮತ್ತೆ ಬಾಂಧವ್ಯ ನೋಡೋದಾದ್ರೆ ಬಹಳ ಸಮಾಧಾನದ ವಾತಾವರಣ ಇರುತ್ತೆ. ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಅವರೊಂದಿಗೆ ಸಮಯ ಕಳೆಯೋದು ನಿಮ್ಮ ಮನಸ್ಸಿಗೆ ನೆಮ್ಮದಿ ತಂದುಕೊಡುತ್ತೆ. ಆಮೇಲೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಕೆಲಸದಲ್ಲಿ ಬೆನ್ನೆಲುಬಾಗಿ ನಿಲ್ತಾರೆ. ಸಣ್ಣ ಪ್ರವಾಸಕ್ಕೆ ಹೋಗೋ ಯೋಚನೆ ಕೂಡ ರೂಪಿಸ್ತೀರಾ. ಇನ್ನು ಮಕ್ಕಳ ಹಠಮಾರಿತನ ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಪರಿಸ್ಥಿತಿ ನಿಭಾಯಿಸ್ತೀರಾ. ಪ್ರೇಮ ಜೀವನ ನೋಡೋದಾದ್ರೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಪ್ರೇಮಿಗಳ ನಡುವೆ ಇದ್ದ ಮನಸ್ತಾಪ ಇವತ್ತು ದೂರ ಆಗತ್ತೆ. ಇನ್ನು ಪರಸ್ಪರ ಅರ್ಥ ಮಾಡಿಕೊಳ್ತೀರಾ. ಬಾಂಧವ್ಯ ಗಟ್ಟಿಯಾಗತ್ತೆ. ಇದು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶೇಷ ಉಡುಗೊರೆ ನೀಡೋಕೆ ಬಹಳ ಒಳ್ಳೆ ದಿನ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಜೀರ್ಣಕ್ರಿಯೆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸ್ಲೇಬೇಕು. ಮನೆಯಲ್ಲಿ ತಯಾರಿಸಿದ ತಾಜಾ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು. ಇನ್ನು ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ಯೋಗ, ಧ್ಯಾನ ಕನಿಷ್ಠ 20 ನಿಮಿಷ ಮಾಡಲೇಬೇಕು. ಇನ್ನು ಬೆಳಗ್ಗೆ ನಡೆಯೋದು ಅಥವಾ ಲಘು ವ್ಯಾಯಾಮ ಮಾಡೋದು ದಿನವಿಡೀ ಉತ್ಸಾಹದಿಂದ, ಚೈತನ್ಯದಿಂದ ಇಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವ ದಿನ ಇವತ್ತು. ಪರೀಕ್ಷೆಯಲ್ಲಿ ಸಿದ್ಧತೆ ನಡೆಸೋರಿಗೆ ಹೆಚ್ಚಿನ ಅಧ್ಯಯನ ಮಾಡುವ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗಿ ಓದಲೇಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ದಾಖಲೆ ವಿಲೇವಾರಿ ಯಶಸ್ಸು ಸಿಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತೆ ಬಿಳಿ. ಶುಭ ಸಂಖ್ಯೆ 3, 6, 7. ಅದೃಷ್ಟ ರತ್ನ ಪಚ್ಚೆ.
ಎಮರಾಲ್ಡ್ ಅಂತಾರಲ್ಲ ಅದು. ಈ ರತ್ನ ಧರಿಸೋದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತೆ. ಅದೃಷ್ಟ ದಿಕ್ಕು ಉತ್ತರ. ಇನ್ನು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಯಾರಿಗೂ ಸಾಲದ ವಹಿವಾಟು ಮಾಡಕ್ ಹೋಗ್ಬೇಡಿ. ಸಾಲ ತಗೊಳ್ಳೋದು, ಸಾಲ ಕೊಡೋದು ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ ಮುಂದೆ. ಆಮೇಲೆ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಸ್ವಲ್ಪ ವೇಗದ ಬಗ್ಗೆ ನಿಯಂತ್ರಣ ಇರಲಿ. ಅನಗತ್ಯವಾಗಿ ಬೇರೆಯವರ ವೈಯಕ್ತಿಕ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ನಿಮಗೆ ಟೈಮ್ ಸರಿ ಇಲ್ಲ, ಮುಖಭಂಗ ಆಗೋ ಯೋಗ ಇದೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಗಣಪತಿಗೆ ದೂರ್ವೆ ಅರ್ಪಿಸಬೇಕು. ಓಂ ಗಂ ಗಣಪತಿ ನಮ ಮಂತ್ರನ ಪಠಿಸ್ಬೇಕು. ನಿಮ್ಮ ವಿಘ್ನಗಳು ನಿವಾರಣೆ ಆಗತ್ತೆ. ಇನ್ನ ಹಸುವಿಗೆ ಹಸಿರು ಹುಲ್ಲನ್ನ ದಾನವಾಗಿ ನೀಡೋದು, ಉಣಿಸೋದ್ರಿಂದ ಬುಧ ಗ್ರಹದ ದೋಷ ಕಡಿಮೆ ಆಗುತ್ತೆ, ಆರ್ಥಿಕ ಪ್ರಗತಿ ಉಂಟಾಗುತ್ತೆ. ಆಮೇಲೆ ವಿಷ್ಣು ಸಹಸ್ರನಾಮ ಪಠಿಸೋದು, ಕೇಳೋದು ಅತ್ಯಂತ ಶ್ರೇಯಸ್ಕರ. ಕನ್ಯಾ ರಾಶಿಯವರಿಗೆ ಯೋಜನಾ ಕಾರ್ಯರೂಪಕ್ಕೆ ತರಲು ಬಹಳ ಒಳ್ಳೆ ದಿನ. ನಿಮ್ಮ ತಾಳ್ಮೆ ಮತ್ತೆ ಶ್ರಮಕ್ಕೆ ತಕ್ಕ ಫಲಿತಾಂಶ ಖಂಡಿತ ಸಿಗುತ್ತೆ. ಆಮೇಲೆ ಆರ್ತುರದ ನಿರ್ಧಾರನ ಕೈಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿ ಮುಂದುವರಿಬೇಕು. ತುಲಾ ರಾಶಿ ಅಧಿಪತಿ ಶುಕ್ರ. ಈ ದಿನ ನಿಮಗೆ ವಿವಿಧ ಆಯಾಮದ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ ಅಂತ ನೋಡೋಣ ಬನ್ನಿ. ನೀವು ತುಲಾ ರಾಶಿಯವರು ಸಮತೋಲನಕ್ಕೆ ಹೆಸರಾದವರು. ಪ್ರೀತಿ, ನ್ಯಾಯ, ಸೌಂದರ್ಯ ಆರಾಧಕರು. ನಿಮಗೆ ಶುಕ್ರವಾರ ಅತ್ಯಂತ ವಿಶೇಷವಾದ ಅನುಭವ ಕೊಡುತ್ತೆ. ನಿಮ್ಮ ವ್ಯಕ್ತಿತ್ವ ನೋಡೋದಾದ್ರೆ ನಿಮ್ಮ ಮನಸ್ಸು ಅತ್ಯಂತ ಪ್ರಸನ್ನವಾಗಿರುತ್ತೆ. ನಿಮ್ಮಲ್ಲಿ ಸೃಜನಶೀಲತೆ ಇವತ್ತು ಹೊರಗೆ ಬರುತ್ತೆ. ಸಮಾಜದಲ್ಲಿ ಹೊಸ ಸಂಪರ್ಕ ಏರ್ಪಾಡಾಗುತ್ತೆ. ನೀವು ಎಲ್ಲರನ್ನೂ ಸಾಮಾನ್ಯವಾಗಿ ಕಾಣ್ತೀರಾ. ಇದು ನಿಮ್ಮ ಗುಣ ಎಲ್ಲರಿಗೆ ಮೆಚ್ಚುಗೆ ಪಾತ್ರರಾಗುತ್ತೆ. ಇನ್ನು ನಿರ್ಧಾರಗಳು ತೆಗೆದುಕೊಳ್ಳುವಾಗ ಉಂಟಾಗಿದ್ದ ಗೊಂದಲ ನಿವಾರಣೆ ಆಗುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಇವತ್ತು ಸಾಧಾರಣ ದಿನ ಅಂತ ಹೇಳ್ಬಹುದು. ಕಲೆ, ವಿನ್ಯಾಸ, ಸಂಗೀತ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಹೊಸ ಅವಕಾಶಗಳು ಬರುತ್ತೆ. ನಿಮ್ಮ ಕೆಲಸದಲ್ಲಿ ದೊಡ್ಡ ಮಟ್ಟಿಗೆ ಪ್ರಶಂಸೆ ಕೂಡ ಸಿಗುತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗಿದ್ದ ಭಿನ್ನಾಭಿಪ್ರಾಯ ಕಡಿಮೆ ಆಗುತ್ತೆ. ನಿಮ್ಮ ನಾಯಕತ್ವ ಗುಣ ಮೇಲಧಿಕಾರಿಗಳು ಗಮನ ಸೆಳೆಯುತ್ತಾರೆ. ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ ಅನುಕೂಲಕರ ವಾತಾವರಣ ಇವತ್ತು. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಲಾಭದ ದಿನ ಅಂತ ಹೇಳ್ಬಹುದು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದು ಬರುವ ಚಾನ್ಸಸ್ ಇದೆ. ಹಳೆ ಬಾಕಿ ಹಣ ಅಥವಾ ಆಸ್ತಿ ಕೈ ಸೇರಬಹುದು. ಇನ್ನು ಆಸ್ತಿಯ ಪಾಲು ನಿಮಗೆ ಸಿಕ್ಕೇ ಸಿಗತ್ತೆ. ಹೊಸ ವ್ಯವಹಾರ ಪ್ರಾರಂಭ ಮಾಡಬೇಕು ಅನ್ನೋರಿಗೆ ಒಪ್ಪಂದಗಳಿಗೆ ಸಹಿ ಹಾಕಕ್ಕೆ ಬಹಳ ಶ್ರೇಷ್ಠವಾದ ದಿನ ಇವತ್ತು. ಸೌಂದರ್ಯವರ್ಧಕ, ಬಟ್ಟೆ ವ್ಯಾಪಾರ, ಹೋಟೆಲ್ ಉದ್ಯಮಿ ಇದರಲ್ಲೆಲ್ಲ ಹೆಚ್ಚಿನ ಲಾಭ ಸಿಗತ್ತೆ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಬಹಳ ಸಾಮರಸ್ಯವಾದ ದಿನ. ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಹರಟೆ ಹೊಡೆಯುತ್ತಾ ಅಥವಾ ಔತಣಕೂಟಕ್ಕೆ ಭಾಗವಹಿಸುವ ಸಮಯ ಇದು. ತಂದೆ ಅಥವಾ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಅವರ ಮಾರ್ಗದರ್ಶನ ನಿಮ್ಮ ಸಮಸ್ಯೆಗೆ ಪರಿಹಾರ ತಂದ್ಕೊಡತ್ತೆ. ಆಮೇಲೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಇದರಿಂದ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗತ್ತೆ. ಪ್ರೇಮ ಮತ್ತೆ ವೈವಾಹಿಕ ಜೀವನ ನೋಡೋದಾದ್ರೆ ತುಲಾ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಬರುತ್ತೆ. ನಿಮ್ಮ ಪ್ರೇಮಿಗಳೊಂದಿಗೆ ಸುಂದರ ಕ್ಷಣನ ಕಳೀತೀರ. ಪರಸ್ಪರ ಉಡುಗೊರೆ ನೀಡೋ ಮೂಲಕ ಪ್ರೀತಿ ವ್ಯಕ್ತಪಡಿಸ್ತೀರ. ದಂಪತಿಗಳ ನಡುವೆ ಮಧುರ ಬಾಂಧವ್ಯ ಇರುತ್ತೆ. ಜೀವನ ಸಂಗಾತಿ ಯಶಸ್ಸು ನಿಮಗೆ ಸಂತೋಷ ತರುತ್ತೆ. ಮನೆಯ ಸುಧಾರಣೆ ಬಗ್ಗೆ ಚರ್ಚೆ ಕೂಡ ನಡೆಸ್ತೀರ. ಆರೋಗ್ಯ ಮತ್ತೆ ಸದೃಢತೆ ನೋಡೋದಾದ್ರೆ ಯಾವುದೇ ದೊಡ್ಡ ಚಿಂತೆ ಏನಿಲ್ಲ ಆರೋಗ್ಯದ ಬಗ್ಗೆ. ಸ್ನಾಯು ನೋವು ಅಥವಾ ಕಿಡ್ನಿ ಸಂಬಂಧ ಸಮಸ್ಯೆ ಇರೋರು ಸ್ವಲ್ಪ ಜಾಗೃತೆಯಿಂದ ಇರಬೇಕು. ದಿನವಿಡೀ ಹೆಚ್ಚು ನೀರು ಕುಡಿಯೋದು ಬಹಳ ಒಳ್ಳೆಯದು. ಇನ್ನು ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡೋದು ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಸ್ವಲ್ಪ ಹೊತ್ತು ಸಂಗೀತ ಕೇಳೋದು ನಿಮಗೆ ನೆಮ್ಮದಿನ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ದಿನ. ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಇದೆ. ಸ್ಮರಣಾ ಶಕ್ತಿ ಚೆನ್ನಾಗಿದ್ರೂ ಓದಿದ ವಿಷಯ ಸುಲಭವಾಗಿ ನೆನಪಲ್ಲಿ ಇಟ್ಕೋತೀರ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಗುಲಾಬಿ, ಕ್ರೀಮ್ ಮತ್ತೆ ನೀಲಿ. ಅದೃಷ್ಟ ಸಂಖ್ಯೆ 2, 6, 8. ಅದೃಷ್ಟ ರತ್ನ ವಜ್ರ. ಅದೃಷ್ಟ ದಿಕ್ಕು ಪಶ್ಚಿಮ.
ಹಾಗೆ ನೀವು ಇವತ್ತು ಅತಿಯಾದ ಖರ್ಚು ಮಾಡಕ್ ಹೋಗ್ಬೇಡಿ. ವಿಲಾಸಿ ಜೀವನದ ಕಡೆ ಆಕರ್ಷಿತರಾಗಿ ಬಜೆಟ್ ಮೀರದಂತೆ ನೋಡ್ಕೊಳ್ಳಿ. ಇನ್ನು ಅಪರಿಚಿತ ವ್ಯಕ್ತಿಗಳ ಮೇಲೆ ಅತಿಯಾಗಿ ನಂಬಿಕೆ ಬೇಡ. ಆಹಾರದಲ್ಲಿ ಅತಿಯಾದ ಸಿಹಿ ಪದಾರ್ಥ, ಎಣ್ಣೆಯುಕ್ತ ಪದಾರ್ಥದಿಂದ ತಪ್ಪಿಸ್ಬೇಕು. ಇನ್ನು ವಿಶೇಷ ಪರಿಹಾರ ಬೇಕು ಅಂದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನೆಗೆ ಲಲಿತ ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ಆರ್ಥಿಕ ವೃದ್ಧಿ ಆಗತ್ತೆ. ಇನ್ನ ಬಡ ಹೆಣ್ಣು ಮಕ್ಕಳಿಗೆ ಬಿಳಿ ಬಟ್ಟೆ, ಸಿಹಿ ತಿಂಡಿ ಅಥವಾ ಬಟ್ಟೆ ದಾನ ಮಾಡಬೇಕು. ಓಂ ಶುಂ ಶುಕ್ರಾಯ ನಮಃ ಮಂತ್ರನ 108 ಬಾರಿ ಜಪಿಸಬೇಕು. ಜೀವನದ ಸುಖ ಶಾಂತಿ ಹೆಚ್ಚಾಗತ್ತೆ. ಇನ್ನು ಒಟ್ಟಾರೆಯಾಗಿ ತುಲಾರಾಶಿಯವರು ಇವತ್ತು ಆನಂದದಾಯಕವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವ್ಯಕ್ತಿತ್ವದಲ್ಲಿ ಕಾಂತಿ ಜನರನ್ನ ಆಕರ್ಷಿಸುತ್ತೆ, ಸಂಬಂಧಗಳು ಗಟ್ಟಿಯಾಗತ್ತೆ, ಮತ್ತೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗ್ತೀರಾ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ನಿಮ್ಮ ಅದಮ್ಯ ಛಲಾಗಾರರು ನೀವು. ಭಾವನಾತ್ಮಕವಾಗಿ ಆಳವಾದ ವ್ಯಕ್ತಿತ್ವ ಇರೋರು. ಶುಕ್ರವಾರ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಮತ್ತು ಯಶಸ್ಸು ತಂದುಕೊಡತ್ತೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಕಂಡು ಬರುತ್ತೆ. ಮಂಗಳನ ಪ್ರಭಾವದಿಂದ ಸವಾಲನ್ನ ಎದುರಿಸ್ತೀರ. ಬಹಳ ಧೈರ್ಯ ಇರುತ್ತೆ. ಇನ್ನು ಗುಪ್ತ ಪ್ರತಿಭೆಗಳು ಇವತ್ತು ಹೊರಬರುತ್ತೆ. ಸಂಕೀರ್ಣ ಸಮಸ್ಯೆ ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ಆದ್ರೆ ನಿಮ್ಮ ಕೋಪದ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೋಬೇಕು. ಇಲ್ದಿದ್ರೆ ಸುಲಭವಾಗಿ ಆಗೋ ಕೆಲಸ ಕೆಡುವ ಸಂಭವ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಪ್ರಮುಖ ಪಾತ್ರ ವಹಿಸ್ತೀರಾ. ವೃತ್ತಿರಂಗದಲ್ಲಿ ನೀವೇನಾದ್ರೂ ಇಂಜಿನಿಯರಿಂಗು, ಪೊಲೀಸು ಅಥವಾ ಶಿಕ್ಷಣ ಇಲಾಖೆಯಲ್ಲಿದ್ರೆ ಅತ್ಯಂತ ಸಕ್ರಿಯವಾದ ದಿನ ಇವತ್ತು. ನಿಮ್ಮ ಸಾಹಸ ಮನೋಭಾವಕ್ಕೆ ಗೌರವ ಸಿಗುತ್ತೆ. ಇನ್ನು ಯಾವುದೋ ವಿಷಯದ ಬಗ್ಗೆ ಸಂಶೋಧನೆ ನಡೆಸುವವರಿಗೆ ಪ್ರಮುಖ ಮಾಹಿತಿ ಸಿಗತ್ತೆ. ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮಗೆ ಹೆಗಲಿರುತ್ತೆ. ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಹಳೆಯ ಹೂಡಿಕೆಯಿಂದ ಲಾಭ ಸಿಗೋ ಸಾಧ್ಯತೆ ಇದೆ. ಲಾಟ್ರಿ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುತ್ತೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರ ಮಾಡೋರಿಗೆ ಹೆಚ್ಚಿನ ಲಾಭ ಇದೆ. ಹೊಸ ಒಪ್ಪಂದಕ್ಕೆ ಸೈನ್ ಹಾಕೋ ಮುನ್ನ ಕಾಗದ ಪತ್ರನ ಸರಿಯಾಗಿ ಓದ್ಕೋಬೇಕು. ಇವತ್ತು ನೀವು ನಿಮ್ಮ ಹವ್ಯಾಸ ಅಥವಾ ಗೃಹಾಲಂಕಾರಕ್ಕೆ ಖರ್ಚು ಮಾಡೋ ಚಾನ್ಸಸ್ ಇದೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಸ್ವಲ್ಪ ಮೌನವಾಗಿರೋದು ಒಳ್ಳೇದು. ಇವತ್ತು ನೀವು ಸಣ್ಣ ಪುಟ್ಟ ವಿಷಯಕ್ಕೆ ವಾದ ವಿವಾದ ಏರ್ಪಾಡಾಗತ್ತೆ. ತಾಳ್ಮೆಯಿಂದ ವರ್ತಿಸಿ. ಸಂಗಾತಿಯು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂತಾರೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಸಿಗತ್ತೆ. ಅವರ ಭವಿಷ್ಯಕ್ಕೆ ಎಂದು ನೀವು ಕೆಲವು ಪ್ರಮುಖ ಹೂಡಿಕೆನ ಮಾಡ್ತೀರಾ. ಒಡ ಹುಟ್ಟಿದವರೊಂದಿಗೆ ಆಸ್ತಿ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತೀರಾ. ಅದು ನಿಮಗೆ ಸುಗಮವಾಗಿ ಮುಗಿಯುತ್ತೆ. ಇನ್ನು ವೃಶ್ಚಿಕ ರಾಶಿಯ ಪ್ರೇಮ ಜೀವನ ನೋಡೋದಾದ್ರೆ ಭಾವನಾತ್ಮಕದ ದಿನ ಇವತ್ತು. ನಿಮ್ಮ ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡೋದ್ರಿಂದ ಸಂಬಂಧದಲ್ಲಿರುವ ಅಸ್ಪೃಶ್ಯತೆ ದೂರ ಆಗತ್ತೆ. ಪ್ರೀತಿ ಪ್ರಾಮಾಣಿಕವಾಗಿರತ್ತೆ. ಹೊಸದಾಗಿ ಪ್ರೇಮ ನಿವೇದನೆ ಮಾಡಲು ಬಯಸೋರಿಗೆ ಇನ್ನೊಂದು ದಿನ ಸ್ವಲ್ಪ ಕಾಯ್ದ್ರೆ ಒಳ್ಳೇದು. ಇನ್ನು ಉದ್ಯೋಗ ಮತ್ತೆ ನಿಮ್ಮ ಆರೋಗ್ಯ ಮತ್ತೆ ಕ್ಷೇಮ ನೋಡೋದಾದ್ರೆ ಬಹಳ ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಉಷ್ಣ ಸಂಬಂಧ ಕಾಯಿಲೆ, ರಕ್ತದೊತ್ತಡ ಇರೋರು ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚಿನ ಪ್ರಮಾಣದ ನೀರು ಕುಡಿಯೋದು, ಹಣ್ಣಿನ ರಸ ಸೇವಿಸೋದು, ಚೂಪಾದ ವಸ್ತುಗಳ ಬಳಸುವಾಗ, ವಾಹನ ಚಲಾಯಿಸುವಾಗ ಅತೀವ ಜಾಗರೂಕತೆಯಿಂದ ಇರಬೇಕು. ಸಣ್ಣ ಪುಟ್ಟ ಗಾಯಗಳಾಗೋ ಚಾನ್ಸಸ್ ಇದೆ. ಇನ್ನು ಮಾನಸಿಕ ನೆಮ್ಮದಿಗೆ ನೀವು ಪ್ರಾಣಾಯಾಮ ಮಾಡೋದು ಅಥವಾ ದೀಪದ ಎದುರು ಕುಳಿತು ಧ್ಯಾನ ಮಾಡೋದು ನಿಮ್ಮ ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಉಂಟಾಗುತ್ತೆ. ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣದಿಂದ ದೂರ ಇರಬೇಕು. ಓದಿನ ಕಡೆ ಗಮನ ಇಡಬೇಕು. ತಾಂತ್ರಿಕ ವಿಷಯಗಳು ಪಡೆಯುತ್ತಿರೋರಿಗೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 1, 8, 9. ಅದೃಷ್ಟ ರತ್ನ ಹವಳ. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇವತ್ತು ಹನುಮಾನ್ ಚಾಲೀಸ ಪಠಿಸಬೇಕು. ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಭಕ್ತಿಯಿಂದ ಪೂಜಿಸಬೇಕು. ಇದು ನಿಮ್ಮ ಭಯ ಮತ್ತೆ ಅಡೆತಡೆ ನಿವಾರಿಸುತ್ತೆ. ಇನ್ನು ಕೆಂಪು ಬಣ್ಣದ ಬೇಳೆ, ತೊಗರಿ ಬೇಳೆ ಅಥವಾ ಕೆಂಪು ಬಟ್ಟೆಯನ್ನ ದಾನ ಮಾಡಿದ್ರೆ ಮಂಗಳನ ದೋಷ ಕಡಿಮೆ ಆಗುತ್ತೆ. ಓಂ ಅಂಗಾರಕಾಯ ನಮಃ ಮಂತ್ರನ 21 ಬಾರಿ ಜಪಿಸಬೇಕು. ಒಟ್ಟಾರೆಯಾಗಿ ಇವತ್ತು ನಿಮಗೆ ಶ್ರಮದಾಯಕವಾಗಿದ್ದರೂ ಫಲವಾದ ದಿನ. ನಿಮ್ಮ ಮಾತು ಮಿತಿ ಇರಲಿ, ಕೆಲಸ ನಿರಂತರವಾಗಿರಲಿ. ಶತ್ರು ಮೇಲೆ ನಿಮಗೆ ಯಾವಾಗಲೂ ವಿಜಯ ಸಾಧಿಸ್ತೀರ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಜ್ಞಾನದ ಕಾರಕನಾದ ಗುರುಗ್ರಹ. ನಿಮ್ಮ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂದ್ರೆ ನೀವು ಸ್ವಭಾವತಃ ಆಶಾವಾದಿಗಳು, ಸತ್ಯವಂತರು, ಅನ್ವೇಷಣಾ ವೃತ್ತಿಯಲ್ಲಿರೋರು. 2ನೇ ಮನೆಯಲ್ಲಿ ಶುಕ್ರ ನಿಮ್ಮ ಜೀವನದಲ್ಲಿ ಜ್ಞಾನ ಮತ್ತೆ ಧನ ಲಾಭ ತಂದುಕೊಡತ್ತೆ. ನಿಮ್ಮಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗತ್ತೆ. ಗುರುಗ್ರಹದ ಪ್ರಭಾವದಿಂದ ನೀವು ತಗೊಳ್ಳೋ ನಿರ್ಧಾರ
ಪಕ್ವತೆ ಇರುತ್ತೆ. ಸಮಾಜದಲ್ಲಿ ಗೌರವಿತ ವ್ಯಕ್ತಿಗಳ ಒಡನಾಟ ಸಿಗುತ್ತೆ. ದೂರದೃಷ್ಟಿಯ ಯೋಜನೆ ಹಾಕಲು ಇವತ್ತು ಬಹಳ ಒಳ್ಳೆಯ ದಿನ. ನಿಮ್ಮ ಸಕಾರಾತ್ಮಕ ಶಕ್ತಿ ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತೆ. ವೃತ್ತಿ ಜೀವನ ಮತ್ತೆ ಉದ್ಯೋಗ ನೋಡೋದಾದ್ರೆ ಅತ್ಯಂತ ಪ್ರಗತಿಪರವಾದ ದಿನ ಇವತ್ತು. ಶಿಕ್ಷಕರು, ಉಪನ್ಯಾಸಕರು ಮತ್ತೆ ಕಾನೂನು ಸಲಹೆಗಾರರಿಗೆ ಇವತ್ತು ಅತ್ಯಂತ ಯಶಸ್ವಿ ದಿನ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗತ್ತೆ. ಇನ್ನು ಉದ್ಯೋಗ ನಿಮಿತ್ತ ದೂರದ ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಇದೆ, ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿರೋರಿಗೆ ಸಿಹಿ ಸುದ್ದಿ ಕೂಡ ಸಿಗುತ್ತೆ. ಕಚೇರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವುದು ಒಂದು ಒಳ್ಳೆಯ ದಿನ. ನಿಮ್ಮ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ತರಲು ಅವರು ಬೆಂಬಲ ಕೂಡ ಕೊಡ್ತಾರೆ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ನೀವು ಬಲಿಷ್ಠರಾಗಿರ್ತೀರಾ. ಭೂಮಿ, ಚಿನ್ನದ ಮೇಲೆ ಹಣ ಹೂಡಿಕೆ ಮಾಡಲು ಇವತ್ತು ಬಹಳ ಒಳ್ಳೆ ದಿನ. ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ. ರಫ್ತು ಆಮದು ವ್ಯವಹಾರದಲ್ಲಿ ದೊಡ್ಡ ಮೊತ್ತದ ಲಾಭದ ನಿರೀಕ್ಷೆ ಇದೆ. ಹಿರಿಯರ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಬರಬೇಕಿದ್ದ ಪಾಲು ನಿಮ್ಮ ಕೈ ಸೇರತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣ ಇರುತ್ತೆ. ಮನೆಯಲ್ಲಿ ಪೂಜೆ ಪುನಸ್ಕಾರ ಅಥವಾ ಧಾರ್ಮಿಕ ಕಾರ್ಯ ನಡೆಸೋ ಸಾಧ್ಯ ಬಗ್ಗೆ ಚರ್ಚೆ ನಡೆಸ್ತೀರಾ. ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ. ತಂದೆ ಕಡೆಯಿಂದ ನಿಮಗೆ ಬೆಂಬಲ, ಆರ್ಥಿಕ ಸಹಾಯ ಸಿಗತ್ತೆ. ಹಿರಿಯರ ಮಾರ್ಗದರ್ಶನ ನಿಮ್ಮ ವೃತ್ತಿ ಜೀವನಕ್ಕೆ ಗೊಂದಲ ಪರಿಹರಿಸುತ್ತೆ. ಸಮಾಜದ ಹಿತದೃಷ್ಟಿಯಿಂದ ನೀವು ಮಾಡೋ ಕೆಲಸ ಇವತ್ತು ಸಾರ್ವಜನಿಕ ಗೌರವ ಸಿಗುತ್ತೆ. ಪ್ರೇಮ ಮತ್ತೆ ವೈವಾಹಿಕ ಜೀವನ ನೋಡೋದಾದ್ರೆ ದಾಂಪತ್ಯ ಜೀವನ ಸಾಮರಸ್ಯವಾಗಿರುತ್ತೆ. ಪರಸ್ಪರ ಗೌರವ ಮತ್ತೆ ನಂಬಿಕೆ ಹೆಚ್ಚಾಗತ್ತೆ. ಜೀವನದಲ್ಲಿ ಸಂಗಾತಿಯ ಸಲಹೆ ನಿಮಗೆ ವ್ಯವಹಾರದಲ್ಲಿ ಲಾಭ ತಂದುಕೊಡುತ್ತೆ. ವಿವಾಹ ಸಂಬಂಧ ಹುಡುಕುವವರಿಗೆ ಸೂಕ್ತ ಬಾಳ ಸಂಗಾತಿ ಸಿಗುವ ಸೂಚನೆ ಇದೆ. ಪ್ರೇಮ ಸಂಬಂಧ ಮದುವೆ ಹಂತಕ್ಕೆ ತಲುಪುತ್ತೆ. ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಬಹಳ ಚೈತನ್ಯಶಾಲಿಯ ದಿನ ಇವತ್ತು. ಸಿಹಿ ಪದಾರ್ಥ ಸೇವನೆಯಲ್ಲಿ ಮಿತಿ ಇರಲಿ. ಲಿವರ್ ಅಥವಾ ಮಧುಮೇಹದಂತಹ ಸಮಸ್ಯೆ ಇರೋರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಮಾನಸಿಕ ಶಾಂತಿಗೆ ಧಾರ್ಮಿಕ ಪುಸ್ತಕ ಓದೋದು ಅಥವಾ ಆಧ್ಯಾತ್ಮಿಕ ಪ್ರವಚನ ಕೇಳೋದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶದ ದಿನ ಅಂದ್ರೆ ತಪ್ಪಾಗಲ್ಲ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇವತ್ತು ಅರ್ಜಿ ಸಲ್ಲಿಸಿದ್ರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರಕ್ಕೆ ಯಶಸ್ಸು ಸಿಗುತ್ತೆ. ಗ್ರಂಥಾಲಯ ಅಥವಾ ಜ್ಞಾನಾರ್ಜನೆಯ ಕೇಂದ್ರದಲ್ಲಿ ಹೆಚ್ಚಿನ ಸಮಯ ಕಳೀತೀರಾ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 3, 5, 9. ಅದೃಷ್ಟ ರತ್ನ ಪುಷ್ಯರಾಗ. ಅದೃಷ್ಟ ದಿಕ್ಕು ಈಶಾನ್ಯ. ನೀವು ಗಮನ ವಿಶೇಷವಾಗಿ ಹರಿಸಲೇಬೇಕು ಅಂತ ವಿಷಯಗಳು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡಕ್ ಹೋಗ್ಬೇಡಿ. ಇದು ತಪ್ಪುಗೆ ಕಾರಣ ಆಗ್ತೀರಾ. ಆಮೇಲೆ ಅಪರಿಚಿತ ವ್ಯಕ್ತಿಗೆ ಹಣದ ಜಾಮೀನು ನಿಲ್ಲಕ್ ಹೋಗ್ಬೇಡಿ. ಮಾತನಾಡುವಾಗ ವಿನಯತೆ ಇರಲಿ. ಅಹಂಕಾರ ಮಾತುಗಳು ಸಂಬಂಧನ ಕೆಡಿಸತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಗುರುವಾರ ಮತ್ತೆ ಶುಕ್ರವಾರ ಪ್ರಭಾವದಿಂದ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು ಹೆಚ್ಚು ಫಲಪ್ರದ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನಿ ದಾನ ಮಾಡೋದು. ಹಳದಿ ಬಣ್ಣದ ಹಣ್ಣನ್ನು ದಾನ ಮಾಡಬೇಕು. ಓಂ ಬೃಂ ಬೃಹಸ್ಪತಿ ನಮಃ ಎಂಬ ಮಂತ್ರನ 108 ಬಾರಿ ಜಪಿಸಬೇಕು. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದುಕೊಡುತ್ತೆ. ಹಾಗೆ ಧನುರಾಶಿಯವರಿಗೆ ಅದೃಷ್ಟ ಮತ್ತು ಜ್ಞಾನದ ಸಂಯೋಗವಾದ ದಿನ ಇವತ್ತು. ಆರ್ಥಿಕವಾಗಿ ನೀವು ಭದ್ರತೆಯಾಗಿರಿ. ಕೌಟುಂಬಿಕ ಸುಖವನ್ನು ಅನುಭವಿಸ್ತೀರಾ. ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಇವತ್ತು ದೃಢವಾದ ಹೆಜ್ಜೆ ಇಡ್ತೀರಾ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿದೇವ, ಕರ್ಮಫಲದಾಯಕ. ಶನಿದೇವನ ಪ್ರಭಾವದಿಂದ ಇವತ್ತಿನ ಗ್ರಹಗತಿಗಳ ಮೇಲೆ ಬಹಳ ಸಂಪೂರ್ಣ ಚೇಂಜಸ್ ಆಗತ್ತೆ. ಮಕರ ರಾಶಿಯವರು ಶಿಸ್ತು, ಪರಿಶ್ರಮ, ಘಟನಾ ಚಾತುರ್ಯತೆ ಹೊಂದಿರೋರು. ಶುಕ್ರವಾರ ನಿಮ್ಮ ದಕ್ಷತೆಯ ಪರೀಕ್ಷೆಯ ದಿನ ಮತ್ತೆ ಹಿರಿಯರ ಆಶೀರ್ವಾದದೊಂದಿಗೆ ದಿನವನ್ನು ಆರಂಭಿಸಿದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ನೀವು ಅತ್ಯಂತ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತೀರಾ. ಯಾವುದೇ ಭಾವನಾತ್ಮಕ ಒತ್ತಡಗಳಿಗೆ ಮಣಿಯದೆ ತರ್ಕಬದ್ಧವಾಗಿ ನಿರ್ಧಾರ ತೆಗೆದುಕೊಂತೀರಾ. ನಿಮ್ಮ ತಾಳ್ಮೆ ಹೆಚ್ಚಾಗತ್ತೆ ಇವತ್ತು. ಕಠಿಣ ಕೆಲಸಗಳನ್ನ ಸುಲಭವಾಗಿ ಮುಗಿಸೋ ಸಹಾಯ ಸಿಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಹೆಚ್ಚಾಗುವ ಘಟನೆಗಳು ನಡೆಯುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕೆಲಸವೇ ಕೈಲಾಸ ಎಂಬಂತೆ ಮಂತ್ರನ ಪಾಲಿಸಬೇಕು. ಯಂತ್ರೋಪಕರಣಗಳು, ಕಬ್ಬಿಣ, ಸ್ಟೀಲ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಲಾಭ ಪಡಿತೀರಾ. ಹೊಸ ಜವಾಬ್ದಾರಿ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಬಾಕಿ ಉಳಿದಿರೋ ಕಡತಗಳನ್ನ ವಿಲೇವಾರಿ ಮಾಡಲು ಯಶಸ್ವಿ ಆಗ್ತೀರಾ. ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರುತ್ತೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗೋ ಸಮಯ ಇದು. ಸಹೋದ್ಯೋಗಿಗಳ ನಡುವೆ ಉಂಟಾದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ನಿಮ್ಮ ಮಧ್ಯವರ್ತಿಕೆಯಿಂದ ಬಗೆಹರಿಯುತ್ತೆ. ವ್ಯವಹಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಸ್ಥಿರತೆ ಇರುತ್ತೆ.
ಸ್ಥಿರಾಸ್ತಿ ಅಥವಾ ಹಳೆ ಕಟ್ಟಡ ಖರೀದಿ ಮಾರಾಟದಲ್ಲಿ ಲಾಭದ ವಹಿವಾಟು ನಡೆಯುತ್ತೆ. ದೀರ್ಘಕಾಲದ ಹೂಡಿಕೆ ಎಂದು ಅಡಿಪಾಯ ಹಾಕಬೇಕು. ಇನ್ನು ಕೃಷಿ ಸಂಬಂಧಿತ ಉಪಕರಣಗಳ ವ್ಯಾಪಾರ ಅಥವಾ ಗಣಿ ಉದ್ಯಮದಲ್ಲಿರೋರಿಗೆ ನಿರೀಕ್ಷಿತ ಆದಾಯ ಸಿಗತ್ತೆ. ಯಾರಿಗೂ ದೊಡ್ಡ ಮೊತ್ತದ ಸಾಲನ ಕೊಡಕ್ಕೆ ಹೋಗಬೇಡಿ. ಆದರೆ ಹಳೆ ಸಾಲ ವಸೂಲಿ ಮಾಡೋಕ್ಕೆ ಇವತ್ತು ಪ್ರಯತ್ನಿಸಿದ್ರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಕುಟುಂಬ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಿರಿಯ ಮಾರ್ಗದರ್ಶನ ನಿಮಗೆ ಶ್ರೀರಕ್ಷೆಯಾಗತ್ತೆ. ತಂದೆ ಅಥವಾ ತಂದೆ ಸಮಾನರ ವ್ಯಕ್ತಿಗಳ ಸಲಹೆ ಪಡೆಯೋದು ವೃತ್ತಿ ಜೀವನದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮನೆ ನವೀಕರಣ ಅಥವಾ ದುರಸ್ತಿ ಸಂಬಂಧಿಸಿದ ಕೆಲಸಕ್ಕೆ ಖರ್ಚು ಮಾಡ್ತೀರಾ? ಶಿಸ್ತುಬದ್ಧ ಜೀವನ ಶೈಲಿ ಮನೆಯಲ್ಲಿ ರೂಢಿ ಮಾಡಿಕೊಂಡು ಪ್ರಯತ್ನ ಮಾಡಬೇಕು. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಸಾರ್ವಜನಿಕ ಗೌರವ ಕೂಡ ಸಿಗುತ್ತೆ. ನಿಮ್ಮ ಮಾತಿಗೆ ಹತ್ತಿರದ ಸಂಬಂಧದಲ್ಲಿ ಮನ್ನಣೆ ಕೂಡ ಸಿಗತ್ತೆ. ಇನ್ನು ಪ್ರೇಮ ಜೀವನ, ವೈವಾಹಿಕ ಜೀವನ ನೋಡೋದಾದ್ರೆ ಬಹಳ ಗಂಭೀರ್ಯತೆ ಇದೆ ಇವತ್ತು. ಜೀವನ ಸಂಗಾತಿ ಭವಿಷ್ಯದ ಆರ್ಥಿಕ ಯೋಜನೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರೀತಿಗಿಂತ ಹೆಚ್ಚಾಗಿ ಪರಸ್ಪರ ಗೌರವ ಮತ್ತೆ ಜವಾಬ್ದಾರಿ ನೀಡಿದ್ರೆ ಸಂಬಂಧ ಗಟ್ಟಿಯಾಗತ್ತೆ. ಇನ್ನು ವಿವಾಹ ಪ್ರಸ್ತಾವ ಬರಬಹುದು, ಆದ್ರೆ ಆತುರ ಮಾಡಕ್ ಹೋಗ್ಬೇಡಿ. ಪೂರ್ವಪರ ವಿಚಾರಿಸಿ ಮುಂದುವರಿಬೇಕು. ಆಮೇಲೆ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಆಗದೆ ಇರಬಹುದು. ಸಣ್ಣ ಮನಸ್ತಾಪಕ್ಕೂ ಕಾರಣ ಕೂಡ ಆಗ್ಬೋದು. ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಆರೋಗ್ಯ ಮತ್ತೆ ಸದೃಢ ಜೀವನ ನೋಡೋದಾದ್ರೆ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಮಕರ ರಾಶಿಯವರಿಗೆ ಮೊಣಕಾಲು ನೋವು, ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಅತಿಯಾದ ನಡಿಗೆ ಅಥವಾ ಭಾರ ಎತ್ತೋದನ್ನ ಕಡಿಮೆ ಮಾಡಬೇಕು. ಇನ್ನು ತಣ್ಣನೆ ಆಹಾರ ಪಾನೀಯದಿಂದ ದೂರ ಇರಬೇಕು. ವಾಯು ದೋಷ ಉಂಟಾಗೋದು, ಎಚ್ಚರ ವಹಿಸಬೇಕು. ಹಾಗೆ ದೈಹಿಕ ಶ್ರಮಕ್ಕಿಂತ ಮಾನಸಿಕ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ರಾತ್ರಿ ಬೇಗ ಮಲಗುವ ಅಭ್ಯಾಸ ಮಾಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ದಿನ ಅಂತ ಹೇಳ್ಬೋದು. ಗಣಿತ, ತರ್ಕಶಾಸ್ತ್ರ ಅಥವಾ ಇಂಜಿನಿಯರಿಂಗ್ ಓದೋ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿ ಕಂಡು ಬರ್ತಾ ಇದೆ. ಪರೀಕ್ಷೆ ತಯಾರಿಯಲ್ಲಿ ತೊಡಗಿಕೊಂಡಿರೋರಿಗೆ ಶಿಕ್ಷಕರಿಂದ ಅಮೂಲ್ಯ ಸಲಹೆಗಳು ಪಡಿತೀರಾ. ಆಟೋಮೇಷನ್ಸ್ ಅಥವಾ ತಂತ್ರಜ್ಞಾನ ಬಗ್ಗೆ ಆಸಕ್ತಿ ಕೂಡ ಹೆಚ್ಚಾಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ ಮತ್ತೆ ಕಪ್ಪು. ಅದೃಷ್ಟ ಸಂಖ್ಯೆ 4, 8, 13. ಅದೃಷ್ಟ ರತ್ನ ಇಂದ್ರನೀಲ. ಬ್ಲೂ ಸ್ಯಾಫೈರ್ ಅಂತಾರಲ್ಲ ಅದು. ಅದೃಷ್ಟ ದಿಕ್ಕು ಪಶ್ಚಿಮ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 1, 4, 8, 13. ಶುಭರತ್ನ ಇಂದ್ರನೀಲಿ. ಅದೃಷ್ಟ ದಿಕ್ಕು ಪಶ್ಚಿಮ. ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಸೋಮಾರಿತನನ ಸೇರಿಸಬೇಡ್ದು. ಕೆಲಸನ ನಾಳೆಗೆ ಮುಂದುವರೆಸೋದು ನಷ್ಟಕ್ಕೆ ಕಾರಣ ಆಗತ್ತೆ. ಹಳೆ ಹಂತದ ಸೇವಕರೊಂದಿಗೆ ಕಟುವಾಗಿ ವರ್ತಿಸಕ್ಕೆ ಹೋಗಬೇಡಿ. ಅನಗತ್ಯ ಬೇರೆಯವರ ಜಗಳದಲ್ಲಿ ಸಾಕ್ಷಿ ಹಾಕಲು ಹೋಗಬೇಡಿ. ಇನ್ನು ವಿಶೇಷ ಪರಿಹಾರ ಬೇಕು ಅಂದ್ರೆ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚೋದು, ಓಂ ಶಂ ಶನಿಶ್ಚರಾಯ ನಮಃ ಜಪಿಸೋದು ಅಡೆತಡೆನ ನಿವಾರಣೆ ಆಗುತ್ತೆ. ಇನ್ನು ನಿರ್ಗತಿಕರಿಗೆ, ಅಂಗವಿಕಲರಿಗೆ ಅನ್ನದಾನ ಮಾಡೋದು, ಕಪ್ಪು ಬಣ್ಣದ ಬಟ್ಟೆ ದಾನ ಮಾಡೋದು, ಶನಿ ದೋಷ ನಿವಾರಣೆಗಾಗಿ ಹನುಮಂತನ ಸಿಂಧೂರವನ್ನು ಅರ್ಪಿಸಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸ್ಥಿರತೆ ಮತ್ತೆ ಗೌರವ ತರುವ ದಿನ. ನಿಮ್ಮ ಹಳೆಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆರ್ಥಿಕ ಮತ್ತೆ ಕೌಟುಂಬಿಕ ವಿಷಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ನೀವು ಯಶಸ್ವಿ ಆಗ್ತೀರಾ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ನವೀನ ಆಲೋಚನೆ ಮತ್ತು ಮಾನವೀಯ ಗುಣಗಳಿಗೆ ಹೆಸರಾದವರು ನೀವು. ಕುಂಭರಾಶಿಯವರು ಸ್ವಾಭಾವಿಕವಾಗಿ ಸ್ವತಂತ್ರ ಪ್ರವೃತ್ತಿ ಮತ್ತೆ ಭವಿಷ್ಯದ ಬಗ್ಗೆ ದೂರದೃಷ್ಟಿ ಹೊಂದಿರುವರು. ಇಂದು ಚಂದ್ರನ ಸ್ಥಾನ ಶನಿ ಪ್ರಭಾವ ನಿಮ್ಮ ಮೇಲೆ ಸಕಾರಾತ್ಮಕ ಆಲೋಚನೆಯನ್ನು ಸವಾಲಿನಂತೆ ಮಿಶ್ರಣವನ್ನು ಬೀರುತ್ತದೆ. ನಿಮ್ಮಲ್ಲಿ ಹೊಸ ಆಲೋಚನೆ ಚಿಗುರಿಸಲಿದೆ. ಸಮಾಜದ ಹಿತದೃಷ್ಟಿಯಿಂದ ಏನಾದರೂ ಮಾಡಬೇಕೆಂಬ ಹಂಬಲ ಉಂಟಾಗಬಹುದು. ನಿಮ್ಮ ಬುದ್ಧಿವಂತಿಕೆಯು ಕಠಿಣ ಪರಿಶ್ರಮಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಆದರೆ ಇಂದು ನೀವು ಸ್ವಲ್ಪ ಹಠಮಾರಿತನವನ್ನು ಬಿಡಬೇಕಾದ ಸಾಧ್ಯತೆ ಇದೆ. ಅದನ್ನು ನಿಯಂತ್ರಿಸಿಕೊಂಡರೆ ಜನರೊಂದಿಗೆ ಬೆರೆಯುವ ನಿಮ್ಮ ವಿಶಿಷ್ಟ ಶೈಲಿ ಎಲ್ಲರ ಗಮನ ಸೆಳೆಯುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿ ರಂಗದಲ್ಲಿ ನೀವು ಬದಲಾವಣೆ ಕಾಣುವಿರಿ. IT ಕ್ಷೇತ್ರ, ವಿಜ್ಞಾನ, ಸಂಶೋಧನಾ ಅಥವಾ ಡಾಟಾ ಸೈನ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಲಾಭ ದಿನ. ಹೊಸ ಪ್ರಾಜೆಕ್ಟ್ ಅಥವಾ ತಂತ್ರಜ್ಞಾನ ಕಲಿಯಲು ಇದು ಸಕಾಲ. ತಂಡವನ್ನು ಮುನ್ನಡೆಸುವ ಜವಾಬ್ದಾರಿ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಿಮ್ಮ ನವೀನ ಆಲೋಚನೆ ಸಂಸ್ಥೆಯ ಪ್ರಗತಿಗೆ ಪೂರಕ ಆಗತ್ತೆ. ಸ್ವತಂತ್ರವಾಗಿ ಕೆಲಸ ಮಾಡುವ ನಿಮ್ಮ ವಿಧಾನ ಇವತ್ತು ಹೊಸ ಕೌಂಡೌನ್ ದೊಡ್ಡ ಮೊತ್ತದ ಪ್ರಾಜೆಕ್ಟ್ ನಿಮಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ಇವತ್ತು ಮಿಶ್ರ ಫಲಗಳಿಂದ ಕೂಡಿದೆ.
ದೀರ್ಘಕಾಲದ ದೃಷ್ಟಿಯಿಂದ ಲಾಭ ಕಂಡು ಬರುತ್ತದೆ. ಇ ಕಾಮರ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಗ್ಯಾಜೆಟ್ ವ್ಯವಹಾರ ಮಾಡೋರಿಗೆ ಉತ್ತಮ ವ್ಯವಹಾರ ಕಂಡು ಬರಲಿದೆ. ಷೇರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವ ಮುನ್ನ ಎಚ್ಚರ ಇರಲಿ. ಅನಿರೀಕ್ಷಿತ ಏರಿಳಿತ ನಿಮಗೆ ಗೊಂದಲ ಉಂಟು ಮಾಡಬಹುದು. ಕ್ರಿಪ್ಟೋ ಕರೆನ್ಸಿ ಅಥವಾ ಹೊಸ ಯುಗದ ಹೂಡಿಕೆ ಬಗ್ಗೆ ತಜ್ಞರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಹಳೆಯ ಹೂಡಿಕೆಯಿಂದ ಸಣ್ಣ ಪ್ರಮಾಣದ ಲಾಭ ಬರಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಬಜೆಟ್ ರೂಪಿಸಿಕೊಳ್ಳಿ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ವೈವಿಧ್ಯಮಯ ವಾತಾವರಣ ಇರುತ್ತೆ. ಇವತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಇದೆ. ನಿಮ್ಮ ಕಷ್ಟದ ಸಮಯದಲ್ಲಿ ಸ್ನೇಹಿತರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಮನೆಯಲ್ಲಿ ಹಿರಿಯರ ಸಣ್ಣ ಪುಟ್ಟ ವಿಚಾರಿಕ ಭಿನ್ನಾಭಿಪ್ರಾಯ ಬರಬಹುದು. ಗೌರವಯುತವಾಗಿ ನಿಲ್ಲುವುದು ತಿಳಿಸಿ. ನೀವು ಯಾವುದಾದರೂ ಸಮಾಜ ಸೇವೆ, ಸಂಸ್ಥೆ, ಧಾರ್ಮಿಕ ಕೇಂದ್ರ ದೇಣಿ ನೀಡುವ ಸಾಧ್ಯತೆ ಇದೆ. ಪ್ರೇಮ ಮತ್ತೆ ವೈವಾಹಿಕ ಜೀವನ ಇವತ್ತು ನಾವೀನ್ಯತೆ ಇರುತ್ತೆ. ಜೀವನ ಸಂಗಾತಿಯೊಂದಿಗೆ ಹೊಸ ಹವ್ಯಾಸ ಬೆಳೆಸ್ಕೊಳ್ತೀರಾ. ಒಳ್ಳೆ ದಿನ. ಪರಸ್ಪರ ಸ್ವಾತಂತ್ರ್ಯ ಗೌರವದಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗತ್ತೆ. ಇನ್ನು ಸಾಮಾಜಿಕ ಜಾಲತಾಣ ಅಥವಾ ಮಿತ್ರರ ಮೂಲಕ ಹೊಸ ಪರಿಚಯ ಏರ್ಪಾಡಾಗತ್ತೆ. ಇವತ್ತು ಭವಿಷ್ಯದಲ್ಲಿ ಗಂಭೀರ ಸಂಬಂಧ ಬದಲಾಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯನ್ನು ಮಾತುಕತೆ ಮೂಲಕ ತಕ್ಷಣವೇ ಬಗೆಹರಿಸಿಕೊಳ್ಳಿ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ನರಮಂಡಲ ಸಂಬಂಧಿಸಿದ ಸಮಸ್ಯೆ ಅಥವಾ ಕಾಲಿನ ಸೆಳೆತ ಕಾಣಿಸಿಕೊಳ್ಬಹುದು. ಅತಿಯಾದ ಮಾನಸಿಕ ಒತ್ತಡ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ರಾತ್ರಿ ಸಮಯದಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನು ಕಡಿಮೆ ಮಾಡಿ. ಸರಿಯಾಗಿ ನಿದ್ದೆ ಮಾಡಿ. ಚೈತನ್ಯ ವೃದ್ಧಿಯಾಗತ್ತೆ. ಇನ್ನು ವಾಯುದೋಷ ಉಂಟು ಮಾಡುವ ಪದಾರ್ಥ ಸೇವಿಸಕ್ಕೆ ಹೋಗಬೇಡಿ. ಸಸ್ಯಾಹಾರ ಹೆಚ್ಚಿನ ಆದ್ಯತೆ ನೀಡಿ. ಇನ್ನು ವಿದ್ಯಾರ್ಥಿಗಳಿಗೆ ಸೃಜನಶೀಲ ದಿನ ಅಂದ್ರೆ ತಪ್ಪಾಗಲ್ಲ. ಹೊಸ ವಿಷಯಗಳನ್ನ ಕಲಿಯುವ ಆಸಕ್ತಿ ಹೆಚ್ಚಾಗತ್ತೆ. ಕಲೆ, ಸಾಹಿತ್ಯ ಮತ್ತೆ ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವವರಿಗೆ ಅಧ್ಯಯನದ ಹೊಸ ವಿಧಾನ ಅಳವಡಿಸಲಾಗತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಆಕಾಶ ನೀಲಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 2, 11, 22. ಅದೃಷ್ಟ ರತ್ನ ನೀಲ ಅಥವಾ ಅಮೆಥಿಸ್ಟ್. ಅದೃಷ್ಟ ದಿಕ್ಕು ಪಶ್ಚಿಮ ಮತ್ತೆ ಉತ್ತರ. ನೀವು ಎಚ್ಚರಿಕೆಯಿಂದಿರಬೇಕು. ಅತಿಯಾದ ಆತ್ಮವಿಶ್ವಾಸದಿಂದ ಯಾರಿಗೂ ಭರವಸೆ ಕೊಡಕ್ ಹೋಗ್ಬೇಡಿ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವೈಯಕ್ತಿಕ ಮಾತಿ ಹಂಚ್ಕೊಳ್ಳಕ್ ಹೋಗ್ಬೇಡಿ. ವಾಹನ ಚಲಾವಣೆ ಮಾಡುವಾಗ, ಸಂಚಾರ ಮಾಡುವಾಗ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇನ್ನು ವಿಶೇಷ ಪರಿಹಾರ ಬೇಕು ಅಂದ್ರೆ ಇವತ್ತು ಸಂಜೆ ಸೂರ್ಯಾಸ್ತದ ನಂತರ ಶನಿ ಸ್ತೋತ್ರ ಅಥವಾ ದಶರಥ ಕೃತ ಶನಿ ಸ್ತೋತ್ರ ಪಠಿಸೋದು ಅತ್ಯಂತ ಶ್ರೇಯಸ್ಕರ. ಇನ್ನು ಬಡವರಿಗೆ, ಕಷ್ಟದಲ್ಲಿರೋರಿಗೆ ಹಳೆ ಬಟ್ಟೆ ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡಿ. ಕನಿಷ್ಠ 15 ನಿಮಿಷ ಕಾಲ ಓಂಕಾರ ಮಂತ್ರ ಪಠಿಸೋದ್ರಿಂದ ನಿಮ್ಮ ಮನಸ್ಸಿನ ಗೊಂದಲ ನಿವಾರಣೆ ಆಗುತ್ತೆ. ಕುಂಭರಾಶಿಯವರಿಗೆ ಪ್ರಗತಿಪರ ಚಿಂತನೆಗಳ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಬುದ್ಧಿವಂತಿಕೆ ನಿಮಗೆ ಸಮಾಜದಲ್ಲಿ ಗೌರವ ತಂದುಕೊಡುತ್ತೆ. ಬದಲಾವಣೆಯನ್ನು ಮುಕ್ತವಾಗಿ ಸ್ವೀಕರಿಸಿದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು. ಭಾವನಾತ್ಮಕತೆ ಮತ್ತು ಆಧ್ಯಾತ್ಮಿಕತೆಗೆ ಹೆಸರಾದವರು ಮೀನರಾಶಿಯವರು. ಈ ದಿನದ ಗ್ರಹಗತಿಗಳ ಪ್ರಭಾವ ನಿಮ್ಮ ಮೇಲೆ ಹೇಗಿದೆ ಎಂಬ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ. ಮೀನರಾಶಿಯವರು ಸ್ವಾಭಾವಿಕ ಕರುಣಾಮಯಿಗಳು, ಕಲ್ಪನಾಶೀನರು. ಚಂದ್ರನ ಸ್ಥಾನ ನಿಮಗೆ ಮಿಶ್ರ ಫಲ ನೀಡುತ್ತೆ. ಆಧ್ಯಾತ್ಮಿಕ ಚಿಂತನೆಗೆ ನಿಮ್ಮನ್ನ ಶಾಂತವಾಗಿ ಇರಿಸ್ಕೋತೀರ. ಇನ್ನು ಮಾನಸಿಕ ಸ್ಥಿತಿ ಅತೀಂದ್ರಿಯ ವಿಷಯಗಳ ಕಡೆ ಆಕರ್ಷಣೆಯಾಗುತ್ತೆ. ದಯೆ ಮತ್ತೆ ಸಹಾನುಭೂತಿ ನಿಮ್ಮ ವ್ಯಕ್ತಿತ್ವದಲ್ಲಿ ಎದ್ದು ಕಾಣುತ್ತೆ. ಆದರೆ ಅತಿಯಾದ ಭಾವುಕತೆಯು ನಿರ್ಧಾರಗಳು ತೆಗೆದುಕೊಂಡ್ರೆ ಅಡ್ಡಿಯಾಗಬಹುದು. ಪ್ರಾಯೋಗಿಕ ಜಗತ್ತಿನ ವಾಸ್ತವಗಳನ್ನ ಮರೆತು ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ. ವೃತ್ತಿ ಜೀವನ ಮತ್ತೆ ಉದ್ಯೋಗ ನೋಡೋದಾದ್ರೆ ಸಮಾಧಾನಕರ ದಿನ ಇವತ್ತು. ಸಿನಿಮಾ, ಬರಹ, ಚಿತ್ರಕಲೆ ಅಥವಾ ಸಂಗೀತ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಹೊಸ ಸ್ಫೂರ್ತಿ ಸಿಗತ್ತೆ. ನಿಮ್ಮ ಸೃಜನಶೀಲ ಕೆಲಸಕ್ಕೆ ಉತ್ತಮ ವೇದಿಕೆ ಸಿಗತ್ತೆ. ವೈದ್ಯರು, ನರ್ಸ್ ಮತ್ತೆ ಸಾಮಾಜಿಕ ಕಾರ್ಯಕರ್ತರಿಗೆ ಹೆಚ್ಚಿನ ಕೆಲಸದ ಒತ್ತಡ ಇದ್ರೂ ಮಾನಸಿಕ ತೃಪ್ತಿ ಸಿಗುತ್ತೆ. ಇನ್ನು ವಿದೇಶಿ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಶುಭ ಸುದ್ದಿ ಸಿಗೋ ಚಾನ್ಸಸ್ ಇದೆ. ರಫ್ತು, ಆಮದು ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡಿದ್ರೆ ಬಹಳ ಹುಷಾರಾಗಿರ್ಬೇಕಾಗಿರೋ ದಿನ ಇವತ್ತು. ಶುಭ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅನಗತ್ಯ ವಿಲಾಸಿ ವಸ್ತುಗಳು ಖರೀದಿ ಬೇಡ. ಹಳೆ ಹೂಡಿಕೆಯಿಂದ ನಿರೀಕ್ಷಿತ ಲಾಭ ಸ್ವಲ್ಪ ವಿಳಂಬವಾಗಬಹುದು. ಭೂಮಿ ಅಥವಾ ಮನೆ ಖರೀದಿ ವಿಷಯದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಜ್ಞರನ್ನು ಸಂಪರ್ಕಿಸಬೇಕು. ಯಾರಿಗಾದ್ರೂ ಕೊಟ್ಟಿರೋ ಹಣ ಮರಳಿ ಬರುವ ಸ್ವಲ್ಪ ಸಮಯ ಹಿಡಿಬಹುದು. ತಾಳ್ಮೆಯಿಂದ ವೇಟ್ ಮಾಡಿ. ಕುಟುಂಬ ಮತ್ತೆ ಸಂಬಂಧದಲ್ಲಿ ಶಾಂತಿ ಮತ್ತೆ ಪ್ರೀತಿಯ ವಾತಾವರಣ ಇರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ದೂರದ ಸಂಬಂಧಿಕರಿಂದ ನಿರೀಕ್ಷಿತ ಅತಿಥಿಗಳ ಆಗಮನ ಆಗತ್ತೆ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಯನ್ನು ಗೌರವಿಸ್ತಾರೆ.
ಇಬ್ಬರೂ ಸೇರಿ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವ ಯೋಜನೆ ರೂಪಿಸ್ತೀರಾ. ಮಕ್ಕಳ ನಡುವೆ ನಿಮಗೆ ಸಂತೋಷ ನೀಡುತ್ತೆ. ಅವರ ಸಾಧನೆಗೆ ಪ್ರೋತ್ಸಾಹ ನೀಡ್ತೀರಾ. ಆರೋಗ್ಯ ಮತ್ತು ಜೀವನ ಶೈಲಿ ದೃಷ್ಟಿಯಿಂದ ವಿಶ್ರಾಂತಿ ಅಗತ್ಯ. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಉಂಟಾಗಬಹುದು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದು ಬಹಳ ಮುಖ್ಯ. ಮೀನರಾಶಿಯವರಿಗೆ ಪಾದದ ನೋವು, ಊತ ಕಾಣಿಸಿಕೊಳ್ಳಬಹುದು. ನೀರಿನ ಸೇವನೆ ಹೆಚ್ಚಾಗಲಿ. ಏಕಾಂತದಲ್ಲಿ ಸಮಯ ಕಳೆಯುವುದು ಅಥವಾ ನಿಸರ್ಗದಲ್ಲಿ ಬೆರೆಯುವುದು ನಿಮ್ಮನ್ನು ಪುನಶ್ಚೇತನಗೊಳಿಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗಬಹುದು. ಕಲ್ಪನಾ ಲೋಕದಲ್ಲಿ ವಿಹರಿಸುವ ಬದಲು ಪಠ್ಯದ ಕಡೆ ಗಮನ ಹರಿಸುವ ಸಾಧ್ಯತೆ ಇದೆ. ಮನೋವಿಜ್ಞಾನ ಓದುತ್ತಿರೋರಿಗೆ ಇಂದು ಹೊಸ ವಿಷಯಗಳ ಅರಿವಾಗಲಿದೆ. ಶಿಕ್ಷಕರ ಮಾರ್ಗದರ್ಶನ ಪಡೆಯಲು ಹಿಂಜರಿಯಬೇಡಿ. ಇಂದಿನ ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಬಿಳಿ ಮತ್ತೆ ಸಮುದ್ರ ನೀಲಿ. ಅದೃಷ್ಟ ಸಂಖ್ಯೆ 3, 7, 12. ಅದೃಷ್ಟ ರತ್ನ ಪುಷ್ಯ ರಾಗ. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಬಹಳ ಶ್ರೇಯಸ್ಕರ. ಇದು ನಿಮ್ಮ ಮನಸ್ಸಿನ ಆತಂಕ ದೂರ ಮಾಡುತ್ತೆ. ಬಡವರಿಗೆ ಸಿಹಿ ಅನ್ನ ಅಥವಾ ಬಾಳೆಹಣ್ಣು ದಾನ ಮಾಡಿ. ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ. ಓಂ ನಮೋ ನಾರಾಯಣಯ ಮಂತ್ರ 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಶಾಂತಿ ಮತ್ತು ಆಧ್ಯಾತ್ಮ ಉನ್ನತಿಯ ದಿನವಾಗಲಿದೆ. ಆರ್ಥಿಕವಾಗಿ ಸ್ವಲ್ಪ ಹಿಡಿತದಿಂದ ಇರಬೇಕು. ಈ ದಿನ ಸುಗಮವಾಗಿ ಸಾಗತ್ತೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನಡೆದರೆ ನಿಮಗೆ ಸರಿಯಾದ ಹಾದಿ ತೋರಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 8 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೃಢ ಸಂಕಲ್ಪ ಎಲ್ಲ ಕಠಿಣ ಸಮಸ್ಯೆಯಿಂದನೂ ಬಗೆಹರಿಸತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನ ಭವಿಷ್ಯ ಕೇಳುವುದಕ್ಕಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ. ಧನ್ಯವಾದಗಳು.